ಓಕೆ. ಸೊ ನನ್ನನ್ನು ಕೇಳ್ತಾ ಇರುವ ಎಲ್ಲರಿಗೂ ನನ್ನ ಪ್ರೀತಿವಂತನ್ನು ತಿಳಿಸ್ತಾ ನಾವು ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ನಾವು ಇದಕ್ಕೆ ಮುಂಚೆ ದಾವೀದನಿಂದ ಒಂದು 14 ಅರಸರ ಹೆಸರುಗಳು, ಅದು ಬಂದು ಜಕೋನಿಯ ಸೆರೆ ಹಿಡ್ಕೊಂಡು ಹೋಗೋ ತನಕ ಅಂತ ನಾವು ನೋಡಿದ್ದೀವಿ. ಸೊ ಈ 14 ತಲಾಂತರ ಏನಕ್ಕೆ ಅಂತ ನೋಡುವಾಗ, ನಾವು ದೇವರು ತನ್ನ ಮಗನನ್ನು ಈ ಭೂಮಿಯಲ್ಲಿ ಇಳಿಸೋಕೆ ಮಗನನ್ನು ಅಬ್ರಾಹ್ಮನಿಗೆ ಮಗನಾಗಿ ಮತ್ತು ಇಸಾಕ್ಗೆ ಆ ಥರ ಇಳಿಸಿ ಸುಮಾರು ಒಂದು 42 ತಲಾಂತರ ಬೇಕಾಗಿತ್ತು ಇಳಿದು ಬರೋಕ್ಕೆ. ಅದರಲ್ಲಿ ನಾವೀಗ ನೋಡ್ತಾ ಇರೋದು ಯಾವ ಥರ ದೇವರ ಶತ್ರು ಈ ಒಂದು ಚಿತ್ತಕ್ಕೆ ವಿರೋಧವಾಗಿ ಈ ದಾವೀದ ಮಕ್ಕಳನ್ನು ಅಯೋಗ್ಯರಾಗಿ ಮಾಡಬೇಕು. ಹಾಗಾದ್ರೆ ದೇವರಿಗೆ ತನ್ನ ಮಗನನ್ನು ಇಳಿಸೋಕ್ಕೆ ಆಗದ ರೀತಿಯಲ್ಲಿರುವ ಸಂತಾನವಾಗಿ ಮಕ್ಕಳನ್ನು ಮಾಡಬೇಕು. ಹಾಗಾದ್ರೆ ಇವರಿಗೆ ವಿರೋಧವಾಗಿ ಇವರೆಲ್ಲ ತುಂಬ ತಪ್ಪು ಮಾಡಿ ಆ ಥರ ಮಾಡಬೇಕಂತಾನೆ ದೇವರ ಶತ್ರು ಸೈತಾನಿಗೆ ಚಿಂತೆ ಇರೋದು. ಸೊ ಈಗ ನಾವು ಈ ವಂಶದಲ್ಲಿ ನೋಡುವಾಗ, ಈಗ ನಾವು ಸರಿ ಯೆಹೋಷಾಫಾತನ್ನು ನೋಡಿದ್ದೀವಿ. ಯೆಹೋಷಾಫಾತ್ ಒಳ್ಳೆ ಅರಸನಾಗಿದ್ದರು. ಮತ್ತು ಯೆಹೋಷಾಫಾತ್ ಮಗನ ಬಗ್ಗೆ ನೋಡಿದ್ರು, ಅಗತ್ಯ ಬಗ್ಗೆ ಯೋರಾಮ್ ಅವರು ಒಂದು ಯೆಹೋವದ ಯಾಜಕ. ಅವ್ರ ಮಗನನ್ನು ಕಾಪಾಡಿ ಒಂದು 6 ವಯಸ್ಸು ತನಕ ಅತ್ತಾಲಿಯ ಆಳ್ವಿಕೆ ಮಾಡ್ತದೆ ಅಂತ ನಾವು ನೋಡಿದ್ದೀವಿ. ಅವ್ರಿಗೆ 7ನೇ ವಯಸ್ಸಿರುವಾಗ ಪಟ್ಟಕ್ಕೆ ಬಂದು ಸಿಂಹಾಸನ ಕೂರಿಸ್ಬಿಟ್ರು. ಈ ಯೆಹೋವದ ಅಂತವರು ಯಾಜಕ ಅಂತ ನಾವು ಓದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಸೊ ಇವತ್ತು ಕೇಳೋರು ಬೇಕಾದರೆ ಹಿಂದಿನ ಕ್ಲಾಸ್ ಕೇಳುವಾಗ ನಿಮಗೆ ಇದ್ರ ಡೀಟೇಲ್ ನಾವಲ್ಲಿ ಹೇಳಿದ್ದೀವಿ. ಇವತ್ತು ನಾವು ಇಲ್ಲಿಂದ ಏನು ಮಾಡ್ತೀವಿ, ಮುಂದೆ ಹೋಗ್ತಾ ಇದ್ದೀವಿ. ಈಗ ಏನಾಯಿತು, ನೀವು ಮತ್ತೈದಲ್ಲಿ ಓದುವಾಗ ಈ 14 ತಲಾಂತರದಲ್ಲಿ ಈ ಯೆಹೋಷಾಫಾತ್ ಮಗ ಹೆಸರಿದೆ ಅಲ್ವಾ? ನೋಡಿ, ಯೆಹೋಷಾಫಾತ್ ಮಗ, ಅವ್ರ ಹೆಸರು ಯೆಹೋಷಾಫಾಟನು ಯೆಹೋರಾಮನನ್ನು ಪಡೆದನು. ಯೆಹೋರಾಮ್ ಬಂತು. ಯೆಹೋರಾಮನು ಉಜ್ಜೀಯನನ್ನು ಪಡೆದನು. ಈಗ ಯೆಹೋರಾಮು ಉಜ್ಜಿಯಾಗ ಇನ್ನೊಂದು ಹೆಸರಿದೆ, ಅಜಾರಿಯ ಅಂತ. ಸೊ ಉಜ್ಜಿಯ, ಸೊ ಎಲ್ಲಿ ಬಂತು, ಯೆಹೋಷಾಫಾತಿಂದ ಯೆಹೋರಾಮಿಂದ ಡೈರೆಕ್ಟ್ ಉಜ್ಜಿಯಾಗಿ ಬಂದಿದ್ದಾರೆ. ಈಗ ನಾವು ಇನ್ನೊಂದು ವಚನ ಓದೋಣ, ಅದು 2 ಪೂರ್ವವೃತ್ತಾಂತ, 2 ಅಲ್ಲ, ಒಂದು ಪೂರ್ವವೃತ್ತಾಂತ 3ನೇ ಅಧ್ಯಾಯ 11ರಿಂದ 12. ಇವನ ಮಗನು ಯೆಹೋಷಾಫಾಟ್. ಓಕೆ, ಯೆಹೋಷಾಫಾಟ್. ಇವನ ಮಗನು ಯೆಹೋರಾಮ್. ಸೊ ನೋಡಿ, ಯೆಹೋರಾಮ್ ಬಂತು. ಸೊ ನಾವು ಮತ್ತೆ ಹೇಳುವಾಗ ಯೆಹೋರಾಮ್ ಮಗ ಉಜ್ಜಿಯ ಅಂತ ಹೇಳ್ಬಿಟ್ರು. ಇಲ್ಲಿ ನೋಡಿ, ಯೆಹೋರಾಮ್ ಮಗ, ಇವನ ಮಗನು ಅಹಜ್ಯ. ನೋಡಿ, ಅಹಜ್ಯ ಅಂತ ಒಂದು ಅರ್ಥ ಇದ್ದಾರೆ. ಇವನ ಮಗನು ಯೆಹೋವಾಷ್. ಇವರ ಮಗನು ಯೆಹೋವಾಷು. ಇವನ ಮಗನು ಅಮಚ್ಯ. ಈ ಅಮಚ್ಯನೇ ಉಜ್ಜಿಯ ಅಂತ ಇರೋದು. ಅಮಚ್ಯ ನೆಕ್ಸ್ಟ್ ಅಮಚ್ಯ. ಇವನ ಮಗನು ಅಜರ್ಯ. ಈ ಅಜರ್ಯ ಅಂತ ಇರೋದು ಉಜ್ಜಿಯದು ಇನ್ನೊಂದು ಹೆಸರು. ಸೊ 3 ಅರಸರನ್ನು ತೆಗೆದಾಕಿದ್ದಾರೆ ಮತ್ತೆ. ಅದಕ್ಕೆ ಏನಕ್ಕೆ ಅಂತ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ನಿಮಗೆ ಈ ಸತ್ಯ ಹೇಳಿದ್ದೀವಿ. 10 ಗೋತ್ರದವರು ಪಾಪ ಮಾಡ್ಕೊಂಡು ಬೇರೆ ದೇವರುಗಳನ್ನು ಪೂಜೆ ಮಾಡಿರೋ ಆ ಒಂದು ಸಂಗತಿ ನಮ್ಮೆಲ್ಲರಿಗೂ ಗೊತ್ತು. ಎಲಿಯ ಮತ್ತು ಆಹಾಬ ಅರಸ ಮತ್ತು ಜೆಸೆಬೇಲ್ ರಾಣಿ, ಇವರೆಲ್ಲ ಹೆಂಗ್ ದೇವರ ಪ್ರವಾದಿಗಳನ್ನು ಸಾಯಿಸಿರೋ ವಿಷಯ. ಆಗ ಈ ಅರಸ ಹೋಗಿ ಅವ್ರ ಜೊತೆಲಿ ಸೇರ್ಕೊಂಡು, ಈ ಯೆಹೋರಾಮು ಅವ್ರ ಜೊತೆಲ್ಲ ಸೇರ್ಕೊಂಡು ಅತ್ತಾಲಿಯ ಅಂತವ್ರನ್ನು ಮದುವೆ ಮಾಡ್ಕೊಳ್ತಾರೆ. ಆಗ ಈ 2 ವಂಶ ಸೇರಿದ್ದಕ್ಕೆ ಈ ಮಕ್ಕಳ ಹೆಸರುಗಳು ಮತ್ತೈದಲ್ಲಿ ಬಂದಿಲ್ಲ, ಮತ್ತೈ ತಗೊಂಡಿಲ್ಲ ಅದು. ಸೊ ಈ 3 ಅರಸರ ಹೆಸರುಗಳು ಇಲ್ಲ, ಡೈರೆಕ್ಟ್ ಆಗಿ ಬಂದಿರೋದು ಎಲ್ಲಿ, ಉಜ್ಜಿಯ ಅಂತ ಬಂದಿದ್ದಾರೆ. ಇಲ್ಲಾದ್ರೆ ಅಜಾರಿಯ ಅಂತ. ಅದು ಉಜ್ಜಿಯ ನಮ್ಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಆಗಿದ್ಮೇಲೆ ನಮ್ಗೆ ಉಜ್ಜಿಯ ಮಗ ಯೋತಾಮ್ ಮಗ ಕಾಲದಲ್ಲಿ ನಮ್ಗೆ ಯೆಶಯ್ಯ ಪ್ರವಾದಿ ಇದ್ದಾರೆ. ಸೊ ಮಿಕ್ಕಿದ್ ನಾವು ಡೀಟೇಲ್ ಆಗಿ ನೋಡುವಾಗ ನಮ್ಗೆ ಯೆಶಯ್ಯ ಮತ್ತು ಈ ಡೀಟೇಲ್ಗೆ ನಾವು ಬರ್ತಾ ಇದೀವಿ ಏನಾಯ್ತಂತ. ಸೊ ಇಸ್ರೇಲ್ 10 ಗೋತ್ರ, ಅವರಲ್ಲಿರೋರು ಇವ್ರ ಜೊತೆಲಿ ಮಿಕ್ಸ್ ಆಗಿರೋದಕ್ಕೆ ಆ 3 ಅರಸರ ಹೆಸರುಗಳನ್ನು 3 ವಂಶ, ಅದು ನಾವಿನ್ನೂ ಧರ್ಮಶಾಸ್ತ್ರದಲ್ಲಿ ಕೆಲವೆಲ್ಲ ಓದುವಾಗ ಕೆಲವು ತಪ್ಪುಗಳು ಬಂದ್ರೆ ದೇವರು ಕೆಲವು ಮಕ್ಕಳಲ್ಲಿ ಹುಟ್ಟೋರನ್ನು 3 ತಲಾಂತರಕ್ಕೆ ಸ್ವೀಕಾರ ಮಾಡಲ್ಲ, ಕೆಲವರನ್ನು 10 ತಲಾಂತರಕ್ಕೆ ಸ್ವೀಕಾರ ಮಾಡಲ್ಲ ಅಂತೆಲ್ಲ ನಾವು
ಧರ್ಮೋಪದೇಶ ಕಾಂಡ ನಾವು 25 ನೀವು ಓದುವಾಗ ನಿಮ್ಗೆ ಅದರಲ್ಲಿ ಇದೆ, 25:3 ಇದೆ. ಕೆಲವು ಪಾಪಗಳು ದೇವರು 10 ತಲಾಂತರ ಮರೆಯಲ್ಲ, ಕೆಲವು ಪಾಪಗಳು ದೇವರು 3 ತಲಾಂತರ ಮರೆಯಲ್ಲ ಅಂತೆಲ್ಲ ಇದೆ. ಸೊ ಇಲ್ಲೂ ಅದೇ ತರ ಆಗಿದೆ. ಈಗ ಇದಾಗಿದ್ಮೇಲೆ ಉಜಿಯ ಕಾಲದಲ್ಲಿನೇ ನಮ್ಗೆ ಯೆಶಯ ಬರೋದು. ಸೊ ಈ ಕಾಲದಲ್ಲಿ ಏನಾಯ್ತು, ಉಜಿಯನು ತುಂಬಾ ಒಳ್ಳೆ ಅರಸನಾಗಿದ್ರು. ಆಮೇಲೆ ಅವನು ತಪ್ಪು ಮಾಡ್ತಾರೆ. ಆ ತಪ್ಪಿಗೆ ಅವರಿಗೆ ಫಲವಾಗಿ ಕುಷ್ಠ ಬಂದ್ಬಿಡ್ತದೆ. ಈಗ ಅವ್ರ ಮಗ ಯೋತಾಮ್ ಮಗ ಆಹಾಜ್ ಮಗ ಎಹೆಸ್ಯ ಮಗ ಮನಶ್ಶೆ. ಇಷ್ಟು ಕಾಲ ನಾವು ಏನಾಯ್ತು ಅಂತ ಸ್ವಲ್ಪ ಡೀಟೇಲ್ ನೋಡ್ಬೇಕು. ಹಾಗಾದ್ರೆ ಉಜಿಯ ಮಗ ಯೋತಾಮ್ ಮಗ ಆಹಾಜ್ ಮಗ ಎಜ್ಕಿಯ ಮಗ ಮನಶ್ಶೆ. ತುಂಬಾ ಕಷ್ಟಗಳು ಬಂದಿರೋ ಒಂದು ಸಮಯನೇ ಈ ಉಜಿಯ ವಂಶದಿಂದ ಕಂಟಿನ್ಯೂ ಮಾಡುವ. ಸೊ ಯೋತಾಮ್ ಮಗ ಆಹಾಸ್. ಈಗ ಯೋತಾಮ್ ತೀರೋಗಿದ್ಮೇಲೆ ಆಹಾಸ್ ಎಂತವನಾಗಿದ್ರಂತ ನಾವು ಸ್ವಲ್ಪ ಓದೋಣ. ಈಗ 2 ಪೂರ್ವವೃತ್ತಾಂತ 28:1-5. ಆಹಾಜನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಇವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ನೋಡಿ, ತುಂಬಾ ಕ್ಲೀನ್ ಆಗಿ ಇದು ಕೊನೆಗೆ ಬರೆಯೋದು ಎಲ್ಲ ಆಗಿದ್ಮೇಲೆ. ಸೊ ಒಂದೇ ಸಾಕ್ಷಿ ಏನ್ ಬರ್ತಾ ಇದೆ, ದೇವರಿಗೆ ಇಷ್ಟವಾಗಿ ನಡೀಲಿಲ್ಲ. ಇದೊಂದೇ ಮತ್ತು ಒಂದು ಸಾಕ್ಷಿ ಅವರಿಗೆ. ಇದೊಂದು ಶಾರ್ಟ್ ನೋಟ್. ಇವರು ದೇವರಿಗೆ ಇಷ್ಟವಾಗಿ ನಡೀಲಿಲ್ಲ, ದಾವೀದನ ಮಾರ್ಗದಲ್ಲಿ ನಡೆದಿಲ್ಲ. ಅಂದ್ರೆ ದೇವರಿಗೆ ವಿರೋಧವಾಗಿ ಶತ್ರುವಾಗಿ ನಡೆದಿರೋದು. ಒಂಚೂರು ದೇವ್ರ ಮಾತು ಕೇಳಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಅವರಂತೆ ಬಾಲ್ ದೇವರುಗಳ ಎರಕದ ವಿಗ್ರಹಗಳನ್ನು ಮಾಡಿಸಿದನು. ನೋಡಿ, ಇವರು ಏನ್ ಮಾಡಿದ್ದಾರೆ, ಇದೇ ತರ ಅಲ್ಲಿ ನಾವು ನೋಡಿರೋದು ಯೆಹೋಷಾಫಾತ್ ಅವರ ಯೆಸೆಬೇಲ್ ಮಗಳನ್ನು ಮದುವೆ ಮಾಡಿದ್ದಕ್ಕೆ ರಕ್ತ ಸಂಬಂಧ ಬಂತು. ಆ ರಕ್ತ ಸಂಬಂಧ ಬಂದಿದ್ದಕ್ಕೆ ಹುಟ್ಟುವ ಮಕ್ಕಳು ದೇವರ ವಂಶದಲ್ಲಿ ಬೇಡ ಅಂತ ದೇವರು ತೆಗೆದಾಕ್ಬಿಟ್ರು. ಇಲ್ಲಿ ಆಹಾಜು ಅಷ್ಟು ಪಾಪ ಮಾಡ್ತಾ ಇದ್ದಾರೆ. ಸೊ ಆಹಾಜು ರಕ್ತ ಸಂಬಂಧ ಅಂತ ಬರುವಾಗ ದಾವೀದ್ ವಂಶದಲ್ಲಿ ಬರೋದು. ಸೊ ದಾವೀದ್ ವಂಶ ಮತ್ತು ಬೇರೆ ಅತಾಲಿಯ ಅದು ಬಂದು ಆಚೆ ಇರೋರು. ಅದಕ್ಕೆ ರಕ್ತ ಸಂಬಂಧ ಸೇರಿದ್ದಕ್ಕೆ ದೇವರಿಗೆ ಅದು ಇಷ್ಟ ಆಗಿಲ್ಲ. ಬಟ್ ಇವಾಗ ನಾವು ನೋಡ್ತಾ ಇರೋದು ದಾವೀದ್ ವಂಶನೇ. ಇಸ್ರೇಲ್ ವಂಶದಲ್ಲಿ ಬರ್ತಾ ಇರೋದು. ಯೂದ ಗೋತ್ರದಲ್ಲಿ ದಾವೀದನ ಮಕ್ಕಳು ಆ ರಕ್ತದಲ್ಲಿ ಬಂದಿರೋರು ಅವರು ಆಹಾಜು. ಸೊ ಈಗ ಆಹಾಜ್ ಒಂದು ರೀತಿಯಲ್ಲಿ ನೋಡಿದ್ರೆ ದಾವೀದನ ವಂಶದಲ್ಲಿರುವ ರಕ್ತ. ಆಗ ಏನ್ ಮಾಡ್ಬೇಕು, ಈ ಆಹಾಜು ಅಷ್ಟು ತಪ್ಪು ಮಾಡಿ ಈ ವಂಶದಿಂದ ತೆಗೆದಾಕ್ಬೇಕಂತ ಅಷ್ಟು ಶೋಧನೆ ಬಂದಿರೋದು. ಅದಕ್ಕೆ ನಮ್ಮ ಆಹಾಜ್ ಏನ್ ಮಾಡಿದ್ದಾರೆ, ಇಸ್ರೇಲ್ ಜೊತೆಲಿ ಸೇರ್ಕೊಂಡು ದೇವರ ವಿರೋಧವಾಗಿ ಕೆಲಸಗಳು ಮಾಡಿರೋದು. ಏನೇನ್ ತಪ್ಪು ಮಾಡಿದ್ರು ಕಾರಣ ದೇವರೀಗ ಈ ಕರೆಕ್ಟ್ ಆಗಿರೋ ಕೆಲವು ವಿಷಯಗಳು ಇಲ್ಲಿ ಮಧ್ಯದಲ್ಲಿ ಮಾಡಿಲ್ಲ ಅಂದ್ರೆ ದೇವ್ರು ತನ್ನ ಮಗನ ಇಳಿಸೋಕ್ಕಾಗಲ್ಲ. ಸೊ ಅದಕ್ಕೆ ದೇವರು ಏನಕ್ಕೆ ಕೆಲವು ಕೆಲಸಗಳು ಮಾಡ್ತಾರೆ ಅಂತ ನಾವೀಗ ನೋಡ್ಬಹುದು. ಸೊ ಈ ಮನುಷ್ಯ ಎಷ್ಟು ತಪ್ಪು ಮಾಡ್ತಾ ಇದಾರೆ ನೋಡಿ. ನೆಕ್ಸ್ಟ್, ಅವನು ಬೆನ್ ಹಿನ್ನೋಮ್ ಎಂಬ ತಗ್ಗಿನಲ್ಲಿ ಧೂಪ ಹಾಕಿಸಿದ್ದಲ್ಲದೆ ಯೆಹೋವನು ಇಸ್ರಾಯೇಲರ ಎದುರಿನಿಂದ ಓಡಿಸಿ ಬಿಟ್ಟ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅನುಸರಿಸಿ ತನ್ನ ಮಕ್ಕಳನ್ನು ಆಹುತಿ ಕೊಟ್ಟನು. ನೋಡಿ, ತನ್ನ ಮಕ್ಕಳನ್ನು ಆಹುತಿ ಕೊಟ್ಟಿದ್ದಾರೆ ಅಂತ ಇದೆ. ನೀವು 2 ವಾರಸರು 16 ನೀವು ಒಂದರದ ನೋಡಿದ್ರೆ ಬೇರೆ ಪಾಸ್ ಮಾಡದಂತ ಮಾತ್ರ ಹಾಕಿರ್ತಾರೆ. ಬಟ್ ಆಕ್ಚುಲಿ ಬಲಿ ಕೊಟ್ಬಿಟ್ರಂತ ಇದು. ನೋಡಿ, ಅದು 2 ವರ್ಷ 16. ರೆಮಲ್ಯನ ಮಗನಾದ ಪೆಕೆಹನ ಆಳಿಕೆಯ 17ನೆಯ ವರ್ಷದಲ್ಲಿ ಯಹೂದದ ರಾಜನಾದ ಯೋತಾಮನ ಮಗ ಆಹಾಜನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಇವನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದನು. ಇದಲ್ಲದೆ ಯೆಹೋವನು ಇಸ್ರಾಯೇಲರ ಎದುರಿನಿಂದ ಓಡಿಸಿ ಬಿಟ್ಟ ಜನಾಂಗಗಳ ಹೇಸಿಗೆಯ ಕೆಲಸಗಳನ್ನು ಅನುಸರಿಸಿ ತನ್ನ ಮಗನನ್ನು ಆಹುತಿ ಕೊಟ್ಟನು. ತನ್ನ ಮಗನನ್ನು ಬಲಿ. ಸೊ ನೋಡಿ, 2 ವರ್ಷದಲ್ಲೂ ಈ ವಿಷಯ ಬರೆದಿದ್ದಾರೆ. ಅದೇ ತರ 2 ಪೂರ್ವ ವೃತ್ತಾಂತದ ಕಾಲದಲ್ಲಿ 2 ಕಡೆ ರೆಕಾರ್ಡಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಬೆನ್ ಹಿನ್ನೋಮ್ ತಗ್ಗನಲ್ಲಿ ದೇವರು ವಾಗ್ದಾನ ಮಾಡಿರುವ ದಾವೀದ ವಂಶದಲ್ಲಿ ಹುಟ್ಟಿರುವ ದೇವರು ಆರಿಸ್ಕೊಂಡಿರೋ ವಂಶವನ್ನು ತಗೊಂಡೋಗಿ
ಅನ್ಯ ದೇವನರಿಗೆ ಬಲಿ ಕೊಡ್ತಾ ಇದ್ದಾರೆ ನೋಡಿ. ಈಗ ಎಷ್ಟು ದೊಡ್ಡ ತಪ್ಪು. ಆಕ್ಚುಲಿ ದೇವರು ಆರಿಸ್ಕೊಂಡಿರೋ ವಂಶ, ಆ ವಂಶದಲ್ಲಿ ಇರೋರನ್ನು ಅನ್ಯ ದೇವರಿಗೆ ಬಲಿ ಕೊಟ್ಟಿರುವಾಗ ಎಷ್ಟು ಮೋಸವಾಗಿ ನಡೀತಾ ಇರೋ ಒಂದು ಅರಸ ಅಂತ ನೀವು ಯೋಚನೆ ಮಾಡಿ. ಯಾರು? ಈ ಆಹಾಜು ಅರಸನು. ಅದಕ್ಕೆ ದೇವರು ಈಗ ಪೂರ್ವ ವೃತ್ತಾಂತಕ್ಕೆ ಬಂದ್ಬಿಡಿ. ಅಲ್ಲಿ ಓದ್ತಾ ಇರುವಾಗ ಏನಂತ ಓದ್ತೀವಿ ನಾವು? ರೆಮಲ್ಯನ ಮಗನಾದ ಪೆಕಹ ಎಂಬವನು ಒಂದೇ ದಿವಸ ಯಹೂದ್ಯರಲ್ಲಿ 120,000 ಮಂದಿಯನ್ನು ಕೊಲ್ಲಿಸಿದನು. ಇದೆಷ್ಟನೇ ವಾಕ್ಯ ನೀವು ಓದ್ತಾ ಇರೋದು? 6ನೇ ವಾಕ್ಯ. ಫಸ್ಟ್ 5ನೇ ವಾಕ್ಯ ಓದಿದ್ರ? ಅಲ್ಲಿ ಏನಿದೆ? ಇವ್ರು ಇಷ್ಟು ತಪ್ಪು ಮಾಡಿದಾನೆ, ಅದಕ್ಕೆ ದೇವರ ಕೋಪ ಬಂತಂತ ಒಂದಿರ್ತದೆ ನೋಡ್ರಿ. 5ನೇ ವಾಕ್ಯ. ಆದದರಿಂದ ಅವನು ದೇವರಾದ ಯೆಹೋವನು ಅವನನ್ನು ಆರಾಮ್ಯರ ಅರಸನ ಕೈಗೆ ಒಪ್ಪಿಸಿದನು. ಆರಾಮ್ಯರು ಅವನನ್ನು ಸೋಲಿಸಿ ಅವನ ಜನರಲ್ಲಿ ದೊಡ್ಡ ಗುಂಪನ್ನು ಸೆರೆ ಹಿಡಿದು ದಮಸ್ಕಕ್ಕೆ ಒಯ್ದರು. ನೋಡಿ, ಹಾಗಾದ್ರೆ ಏನರ್ಥ? ಈಗ ಇಲ್ಲಿ ಆಲ್ರೆಡಿ ಏನ್ ಮಾಡಿದ್ದಾರೆ ಅವರು? ದೇವರು ಈ ಆಹಾಜ್ ಅರಸನಿಗೆ ವಿರುದ್ಧವಾಗಿ ದಂಡನೆ ಕೊಟ್ಬಿಟ್ಟಿದ್ದಾರೆ. ಯಾವ ವರ್ಷ ಬಂದು ಹಿಡ್ಕೊಂಡು ಹೋಗಿರೋದು? ಸಿರಿಯಾ ದೇಶದಲ್ವಾ? ಹೌದು, ದಮಸ್ಕ. ಅಸ್ಸಿರಿ ಅಂತ ಇದೆ, ಸಿರಿ ಅಂತ ಇದೆ. ಸಿರಿಯಾ ದೇಶದ ತಲೆನಗರ ದಮಸ್ಕಸ್. ಸೊ ದಮಸ್ಕಸ್ ಅಲ್ಲಿರುವ ಅರಸ ಬಂದು ಕೆಲವ್ರನ್ನ ಆಲ್ರೆಡಿ ಏನ್ ಮಾಡಿದ್ದಾರೆ? ಆಹಾಜ್ ಅರಸನನ್ನು ಅವರು ಯೂದ ಗೋತ್ರದಲ್ಲಿ ಕೆಲವರನ್ನು ಸೆರೆಯಾಗಿ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದಂಡನೆ ಆಲ್ರೆಡಿ ಬಂದ್ಬಿಟ್ಟಿದೆ. ಈಗ ಇದು ಫಸ್ಟ್ ಬಂತು. ನೆಕ್ಸ್ಟ್ ನೀವು ಆರಂದ ಓದ್ತಾ ಇದ್ದೀರಲ್ಲ. ರೆಮಲ್ಯನ ಮಗನಾದ ಪೆಕಹ ಎಂಬವನು ಒಂದೇ ದಿವಸ ಯಹೂದ್ಯರಲ್ಲಿ 120,000 ಮಂದಿಯನ್ನು ಕೊಲ್ಲಿಸಿದನು. ಇವರೆಲ್ಲರೂ ರಣವೀರರು. ಯಹೂದ್ಯರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟದ್ದೇ ಇದಕ್ಕೆ ಕಾರಣ. ನೋಡಿದ್ರ? ಹಾಗಾದ್ರೆ ಏನು? ಆಹಾಜು ಅರಸನು ಮಾಡಿರೋ ತಪ್ಪಿಗೆ ತನ್ನ ಮಕ್ಕಳನ್ನು ಬಲಿ ಕೊಟ್ಟಿದ್ದಕ್ಕೆ ದೇವರಿಗೆ ಕೋಪ ಬಂದ್ಬಿಟ್ಟು ಅಲ್ಲಿರುವ ರಾಣದಲ್ಲಿರುವ ಸೈನಿಕರು, ಅಷ್ಟೆಲ್ಲ ವೀರರು, ಇವ್ರನ್ನೆಲ್ಲ ಅವ್ರು ಕೊಂದಾಕ್ಬಿಟ್ಟಿದ್ದಾರೆ ಒಂದೇ ದಿವಸದಲ್ಲಿ. ಅಷ್ಟು ದೊಡ್ಡ ನಾಶ ಯೂದ ಗೋತ್ರದಲ್ಲಿಯವರಿಗೆ ದೇವರು ಮಾಡಿದ್ದಾರೆ. ಇದು ದೇವ್ರು ಏನಕ್ಕೆ ಮಾಡ್ಬೇಕು? ಈ ತರ ದೇವ್ರು ಏನಕ್ಕೆ ಇವ್ರನ್ನ ದಂಡನೆ ಕೊಟ್ಟಿರೋದು? ಇವ್ರು ವಾಪಸ್ ದೇವ್ರ ಕಡೆ ತಿರುಗ್ಬೇಕಂತ. ಆದ್ರೆ ಆಹಾಜ್ ರಾಜ ದೇವ್ರ ಕಡೆ ತಿರುಗ್ತಾ ಇಲ್ಲ. ಅವನು ದೇವ್ರ ಕಡೆ ಇಷ್ಟು ಆಗಿನೂ ದೇವ್ರ ಕಡೆ ತಿರುಗದೆ ಇಷ್ಟು ದಂಡನೆ ಆಗಿದ್ರು ಸುಮ್ಮನಿದ್ದಾರೆ. ನೋಡಿ ಏನ್ ಮಾಡ್ತದೆ ನೆಕ್ಸ್ಟ್. ಮಾಸೆಯ ರಾಜಗೃಹಾಧಿಪತಿಯಾದ ಅಜ್ರಿಕಾಮ್, ರಾಜಪ್ರತಿನಿಧಿಯಾದ ಎಲ್ಕಾನ ಎಂಬವರನ್ನು ಎಫ್ರಾಯಿಂ ದೇಶದ ಜಿಕ್ರಿ ಎಂಬ ಶೂರನು ಕೊಂದನು. ನೋಡಿ, ಈಗ 10 ಗೋತ್ರದವರು ಇದ್ದಾರೆ. ಅವರು ಏನ್ ಮಾಡ್ತಿದ್ದಾರೆ? ಈ 2 ಗೋತ್ರದಲ್ಲಿರುವ ಯೂದನ್ನು ಅಟ್ಯಾಕ್ ಮಾಡೋ ವಿಷಯನೇ ಅಲ್ಲಿ ಬರೀತಾ ಇರೋದು. ಈಗ ಏನಾಯ್ತು? ಈಗ ದೇವರು ಯೂದ ಗೋತ್ರವನ್ನು 2 ಕೈಯಲ್ಲಿ ಒಪ್ಪಿಸಿದ್ದಾರೆ. ಒಂದು 10 ಗೋತ್ರ ಇರುವ ಜನರ ಹತ್ರ ಒಪ್ಪಿಸಿದ್ದಾರೆ, ಇನ್ನೊಂದು ಅನ್ಯ ಜನರ ಹತ್ರನು ಒಪ್ಪಿಸಿರೋದು. ಆಗ ಒಂದು ದಮಸ್ಕಸ್ ಅಲ್ಲಿರುವ ಅರಸ, ಇನ್ನೊಂದು 10 ಗೋತ್ರದಲ್ಲಿರುವ ಅರಸ. ಇವರು 2 ಕಡೆಯಿಂದ ದೇವರು ಯೂದ ಗೋತ್ರಕ್ಕೆ ದಂಡನೆ ಕೊಟ್ಬಿಟ್ಟಿದ್ದಾರೆ. ಏನಕ್ಕೆ? ಆಹಾಸು ದೇವ್ರ ಕಡೆ ತಿರುಗಿ ಬರ್ಬೇಕು. ಆಹಾಸು ಅನ್ಯ ಜನರ ದೇವರನ್ನು ಪೂಜೆ ಮಾಡೋದು ಬಿಟ್ಬಿಟ್ಟು ಇಸ್ರೇಲಲ್ಲಿರುವ ಅರಸರ ತರ ನಡೆಯೋದು ಬಿಟ್ಬಿಟ್ಟು ದಾವೀದು ನಡೆದಿರೋ ತರ ನಡೆಯೋಕೆ ದೇವ್ರು ಇದು ಅವರಿಗೆ ಎದುರಿಸಿರೋದು ಈ ತರ. ಆದ್ರೆ ಆಹಾಜ್ಗೆ ದೇವ್ರ ಕಡೆ ತಿರ್ಕೊಳ್ಳೋಕೆ ಮನಸ್ಸೇ ಇಲ್ಲ. ಅವಾಗ್ಲೂ ದೇವ್ರು ನೋಡಿ ಏನ್ ಮಾಡಿದ್ದಾರೆ? ಈ 10 ಗೋತ್ರದವರು ಇವ್ರಿಗೆ ತುಂಬಾ ಹಿಂಸೆ ಮಾಡ್ಬಿಟ್ರು. ದೇವ್ರವ್ರ ಕೈಲಿ ಒಪ್ಸಿರುವಾಗ ತುಂಬಾ ಹಿಂಸೆ ಮಾಡಿದ್ದಾರೆ ಈ 10 ಗೋತ್ರದವರು. ಆವಾಗ ದೇವರೊಂದು ಪ್ರವಾದಿಯನ್ನು 10 ಗೋತ್ರದವ್ರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ನೋಡಿ ಏನ್ ನೋಡಿ, ಅದು 9ನೇ ವಾಕ್ಯ. ಅಲ್ಲಿ ಯೆಹೋವನ ಒಬ್ಬ ಪ್ರವಾದಿ ಇದ್ದನು. ಅವನ ಹೆಸರು ಓದೇದ್. ಅವನು ಸಮಾರ್ಯಕ್ಕೆ ಬರುತ್ತಿದ್ದ ಸೈನ್ಯದವರನ್ನು ಎದುರುಗೊಂಡು, ನೋಡಿ, ಸಮಾರ್ಯದಿಂದ ಬರ್ತಿರುವಾಗ 10 ಗೋತ್ರದ ತಲೆನಗರ ಸಮಾರ್ಯ. ಸೊ ಆ ತಲೆನಗರದಿಂದ ಯೂದಾಗೆ ತಲೆನಗರ ಯೆರೂಸಲೇಮ್. ಸೊ ಅಲ್ಲಿ ಬರೋರ ಹತ್ರ ಅವ್ರ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ಈ ಪ್ರವಾದಿ ಏನ್ ಹೇಳ್ತಾ ಇದಾರೆ ನೋಡಿ. ಅವನು ಸಮಾರ್ಯಕ್ಕೆ ಬರುತ್ತಿದ್ದ ಸೈನ್ಯದವರನ್ನು ಎದುರುಗೊಂಡು ಅವರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಯಹೂದ್ಯರ ಮೇಲೆ ಕೋಪಗೊಂಡು. ಹಾಗಾದ್ರೆ ಏನು ನೋಡಿ, ನೀವು ಇಷ್ಟು ಏನಕ್ಕೆ 2 ಗೋತ್ರದವರು ನಾಶ ಮಾಡ್ತಾ ಇದ್ದೀರಾ? ನಿಮ್ಮ ಪಿತೃ ಮತ್ತು ಇವ್ರ ಪಿತೃ ಒಂದೇ, ಅಬ್ರಾಮ್, ಇಸಾಕ್, ಯಾಕೋಬ್. ನಿಮ್ಮ ಪಿತೃ ದೇವರು ಮತ್ತು ಈ 2 ಗೋತ್ರದ ದೇವರುಗಳನ್ನು ದೇವರೊಬ್ಬರೇ. ಹಾಗಾದ್ರೆ 2 ಗೋತ್ರದಲ್ಲಿರುವ
ಈ ದೇವರು, ಈ ಜನರ ದೇವರು 10 ಗೋತ್ರವಾಗಿರುವ ಜನರಿಗೆ ಒಂದೇ ದೇವರು. ಹಂಗಾದ್ರೆ ದೇವ್ರು ಏನ್ ಮಾಡಿದ್ದಾರೆ, ಅಣ್ಣ ತಮ್ಮ ತರ ತಿಳ್ಕೊಳ್ಳಿ. ಸೊ ತಮ್ಮ ತಪ್ಪು ಮಾಡಿದ್ರೆ ಅಣ್ಣ ಇಟ್ಕೊಂಡು ಶಿಕ್ಷೆ ಕೊಡೋದು. ಅದೇ ತರ ತಮ್ಮ ತಪ್ಪು ಮಾಡಿದ್ರೆ ಅಣ್ಣ ತಪ್ಪು ಮಾಡಿದ್ರೆ ತಮ್ಮ, ಈ ತರ ಇವ್ರ ಮಧ್ಯದಲ್ಲಿ ಆಗ ದೇವ್ರ ಮಾಡುವಾಗ ಇಲ್ಲಿ ಏನಾಗಿದೆ ನೋಡಿ, 10 ಗೋತ್ರದವರು ಮಿತಿ ಮೀರಿ ಯೂದ ಗೋತ್ರವನ್ನು ದಂಡಿಸಿರೋದಕ್ಕೆ ದೇವರು ಪ್ರವಾದಿಯನ್ನು ಕಳಿಸಿದ್ದಾರೆ. ಏನ್ ಹೇಳ್ತಾ ಇದಾರೆ ನೋಡಿ, ಕೋಪಗೊಂಡು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟನಷ್ಟೇ. ಅವರನ್ನು ಸಂಹರಿಸುವುದರಲ್ಲಿ ನಿಮ್ಮ ರೌದ್ರವು ಆಕಾಶವನ್ನು ಮುಟ್ಟಿತು. ನೋಡಿದ್ರ, ನೀವು ಅವನು ಪೂರ್ತಿಯಾಗಿ ತೆಗೆದುಹಾಕೋಕೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಹಂಗಾದ್ರೆ ಬರೀ ನೀವು ಅವ್ರಿಗೆ ಸ್ವಲ್ಪ ಹೆದರ್ಸ್ಬೇಕು ಅಂತ ನಿಮ್ಮನ್ನು ಬಿಟ್ಟೆ ನಾನು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಪೂರ್ತಿಯಾಗಿ 2 ಗೋತ್ರವನ್ನು ಸಂಹಾರ ಮಾಡಿ ಅವ್ರನ್ನು ತೆಗೆದಾಕ್ಬೇಕಂತ ನೀವ್ ಯಾಕೆ ಬರ್ತಾ ಇದ್ದೀರಾ? ನೋಡಿ, ಈಗ ಏನಕ್ಕೆ ಪ್ರವಾದಿಯನ್ನು ದೇವ್ರು ಕಳಿಸಿರೋದು? ಇಲ್ಲ, ಈ 10 ಗೋತ್ರದವರು ಯಾಕೆ 2 ಗೋತ್ರವನ್ನು ಭೂಮಿಯಿಂದ ತೆಗಿಬೇಕಂತ ಏನಕ್ಕೆ ಆಸೆ ಮಾಡ್ತಾ ಇರ್ಬೇಕು? ಏನ್ ಕಾರಣ ಇರಬೇಕು? ನೀವು ಇದು ಇವತ್ ತನಕ ಯುದ್ಧಗಳು ನಿಂತಿಲ್ಲ. ಇವತ್ ತನಕ ಇಸ್ರೇಲ್ ಭೂಮಿಯಲ್ಲಿ ಬಾಳ್ಬಾರ್ದಂತ ಇರಬಾರ್ದಂತ ಅವ್ರಿಗೆ ಶತ್ರುಗಳು ಇವಾಗ್ಲೂ ಇದೆ, ಇವಾಗ್ಲೂ ಯುದ್ಧಗಳು ನಡೀತಾ ಇದೆ. ಇದು ಅನ್ಯ ಜನರು ಮಾಡೋದು ಪರವಾಗಿಲ್ಲ, ಬಟ್ ಇದೇ ಒಂದು ಚಿಂತೆ ಒಂದೇ ದೇವರು, ಒಂದೇ ತಂದೆ ಆಗಿರುವ ಅಬ್ರಾಮ ಮಕ್ಕಳು ಏನಕ್ಕೆ ಮಾಡಬೇಕು? ಹಾಗಾದ್ರೆ 10 ಗೋತ್ರದಲ್ಲಿರುವ ಅರಸನನ್ನು 2 ಗೋತ್ರವನ್ನು, ಯೂದ ಗೋತ್ರವನ್ನು, ಇಲ್ಲ ದಕ್ಷಿಣದಲ್ಲಿರುವ ಇಸ್ರೇಲ್ ತೆಗೆದಾಕ್ಬೇಕಂತ ಯಾರ ಪ್ರೇರೇಪಣವಾಗಿರ್ಬೇಕು? ಯಾರು ಪ್ರೇರೇಪಿಸಿರ್ಬೇಕು ಇಷ್ಟು ಕೋಪ ಮಾಡಿ? ಅದಕ್ಕೆ ಪ್ರವಾದಿ ಬಂದು ಹೇಳ್ತಿದ್ದ ನೋಡಿ, ನೀವು ಮಾಡಿರೋ ತಪ್ಪುದು ನೀತಿ ಅದು ಪರಲೋಕ ತನಕ ಏನಾಗಿದೆ ಕೇಳ್ತಾ ಇದ್ದಾರೆ. ದೇವ್ರೆ ಯಾಕೆ ಸುಮ್ಮನೆ ಇದ್ದೀರಾ? ನೀವು ಯಾಕೆ ಸುಮ್ಮನೆ ಇದ್ದೀರಾ? ದೇವ್ರು ಪರಲೋಕದಲ್ಲಿರೋ ಜನರು ಕೇಳೋಕ್ ಸ್ಟಾರ್ಟ್ ಮಾಡ್ಬಿಟ್ರು ದೇವ್ರ ಹತ್ರ, ದೇವ್ರೆ ನೀವ್ ಹಿಂಗ್ ಬಿಟ್ರೆ ಇವರು ಈ 2 ಗೋತ್ರವನ್ನು ಸಂಪೂರ್ಣವಾಗಿ ನಾಶ ಆಗ್ಬಿಟ್ರೆ, ಮತ್ತು ನಿಮ್ ವಾಗ್ದಾನಗಳು, ನೀವು ದಾವೀದ್ಗೆ ಹೇಳಿರೋ ವಾಗ್ದಾನಗಳು, ಮತ್ತು ನೀವು ನಿಮ್ಮ ಸಂತಾನವನ್ನು ಭೂಮಿಗೆ ಕಳಿಸ್ಬೇಕಾಗಿರೋ ಆ ಒಂದು ಕ್ರಮ ಏನಾಗುತ್ತೆ ದೇವ್ರೆ ಅಂತ. ಆಗ ಪರಲೋಕದಿಂದ ಅಲ್ಲೊಂದು ಕೋರ್ಟ್, ಆ ಕೋರ್ಟಲ್ಲಿ ನ್ಯಾಯ ಬಂತು. ಸೊ ಅಲ್ಲಿಂದ ಒಂದು ನ್ಯೂಸ್, ಒಂದು ಏನು ಸುದ್ದಿ, ಒಂದು ಪ್ರವಾದಿಯನ್ನು ಕಳಿಸಿ, ದೇವರು ನಿಮ್ಮನ್ನೀಗ ಸುಮ್ಮನೆ ಬಿಡಲ್ಲ, ನೀವು ಮಿತಿ ಮೀರಿ ನೀವೇನ್ ಮಾಡಕ್ ಹೋಗ್ತಾ ಇದ್ದೀರಾ? ದೇವರ ಚಿತ್ತಕ್ಕೆ ವಿರುದ್ಧವಾಗಿ 2 ಗೋತ್ರವನ್ನು ನಾಶ ಮಾಡಕ್ ನೀವು ತಯಾರಾಗಿದ್ದಕ್ಕೆ ನಿಮ್ಗೆ ದೇವರೀಗ ಸಂಪೂರ್ಣ ನಾಶ ಮಾಡ್ತಾರಂತ ಈ ಪ್ರವಾದಿ ಮುಖಾಂತರ ದೇವರವರಿಗೆ ತಿಳಿಸ್ಬಿಟ್ರು. ನೋಡಿ ಅದೇನಂತ, ಇದು ಸಾಲದೆ ನೀವು ಯಹೂದ್ಯರನ್ನು ಯೆರೂಸಲೇಮಿನವರನ್ನು ಬಲಾತ್ಕರಿಸಿ ದಾಸರನ್ನಾಗಿಯೂ ದಾಸಿಯರನ್ನಾಗಿಯೂ ಮಾಡಿಕೊಳ್ಳಬೇಕೆಂದಿದ್ದೀರಿ. ನೋಡಿ, ಇನ್ನು ಅವ್ರನ್ನೇನು ಕರ್ಕೊಂಡು ಹೋಗಿ ನೀವು ದಾಸರಂತ ಮಾಡ್ಕೊಳ್ಬೇಕು. ದೇವರಾದ ಯೆಹೋವನಿಗೆ ವಿರುದ್ಧವಾದ ಅಪರಾಧಗಳು ನಿಮ್ಮಲ್ಲಿಯೂ ಇಲ್ಲವೋ? ಈಗ ನೀವು ನನ್ನ ಮಾತಿಗೆ ಕಿವಿಗೊಟ್ಟು ನಿಮ್ಮ ಸಹೋದರರಿಂದ ಸೆರೆಯಾಗಿ ತಂದವರನ್ನು ಹಿಂದಕ್ಕೆ ಕಳುಹಿಸಿರಿ. ನೋಡಿದ್ರೆ ಇನ್ನು ದೇವರಿಂದ ಕೋಪ ಬರಬಾರ್ದು ಅಂದ್ರೆ ನೀವೇನ್ ಮಾಡಿ, ನೀವು ಸೆರೆ ಹಿಡ್ಕೊಂಡು ಬಂದಿರೋರ್ನೆಲ್ಲ ವಾಪಸ್ ಅಲ್ಲಿ ಕಳಿಸ್ಬಿಡಿ. ಇಲ್ಲ, ದೇವ್ರು ನಿಮ್ ಮೇಲೆ ಕೋಪ ಖಂಡಿತ ಬರ್ತದಂತ ಪ್ರವಾದಿಯನ್ನು ಇಲ್ಲಿ ಕಳಿಸಿದ್ದಾರೆ 10 ಗೋತ್ರದವರಿಗೆ. ಇದೇ ಸಮಯದಲ್ಲಿ ನಾವು ಯೆಶಾಯ 7 ಓದುವಾಗ 7 ಸ್ಟಾರ್ಟಿಂಗ್ ಅಲ್ಲಿ, ಈಗ ಸ್ಟಾರ್ಟಿಂಗು 2ನೇ ವಾಕ್ಯದಿಂದ ಓದಿಬೋದ? ಇಲ್ಲ, ಫಸ್ಟ್ ಇಂದ ಓದಿ, ಪರವಾಗಿಲ್ಲ. ಯೋತಾಮನ ಮಗನು ಉಜ್ಜೀಯನ ಮೊಮ್ಮಗನು ಯಹೂದದ ಅರಸನೂ ಆದ ಆಹಾಜನ ಕಾಲದಲ್ಲಿ ಆರಾಮ್ಯರ ಅರಸನಾದ ರೆಚೀನ, ರೆಮಲ್ಯನ ಮಗನು ಇಸ್ರಾಯೇಲರ ಅರಸನೂ ಆದ ಪೆಕಹ ಎಂಬವರು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬಂದರು. ಸೊ ಇದು ಯೆಶಾಯ ಬರೀತಾ ಇರುವಾಗ, ಯೆಶಾಯ ಪುಸ್ತಕದಲ್ಲಿ ಯೆಶಾಯ ಬರೀತಾ ಇರೋದು ಏನಾಯ್ತಂತ, ಇದು ಪೂರ್ವವೃತ್ತಾಂತ ರೆಕಾರ್ಡ್ ಅಲ್ಲ, ಮತ್ತು ಇದು 2 ಅರಸರ ರೆಕಾರ್ಡ್ ಅಲ್ಲ. ಇದು ಯೆಶಾಯ ಅವ್ರ ಗ್ರಂಥದಲ್ಲಿ ಬರೆದಿರೋದು. ಯೆಶಾಯ ಬರೆದಿರೋ ಗ್ರಂಥದಲ್ಲೂ ಇದು ಬರೀತಾ ಇದ್ದಾರೆ. ಈ ತರ ಒಂದು ಸಂಗತಿ ನಡೀತು. ಈಗ ನಮ್ಗೆ ಎಲ್ಲ ಕರೆಕ್ಟ್ ಆಗಿ ಒಂದೇ ಇದರಲ್ಲಿ ಮ್ಯಾಚ್ ಮಾಡ್ತಾ ಇದ್ವಿ. ಏನಾಯ್ತು, ಇದು ಏನಕ್ಕೆ ಬಂತು ಈಗ ನಮ್ಮೆಲ್ಲರಿಗೂ ಗೊತ್ತು. ಆಹಾಜ ಅರಸ ತನ್ನ ಮಕ್ಕಳನ್ನು ಬಲಿ ಕೊಟ್ಟಿದ್ದಕ್ಕೆ ದೇವ್ರು ಕೊಟ್ಟಿರೋ ದಂಡನೆ ಅಂತ ನಮ್ಗೆ ಯೆಶಾಯ ಬರೀತಾ ಇದ್ದಾರೆ. ಇದು ಯೆಶಾಯ ಹೇಳ್ತಿದ್ದಾರೆ. ನೆಕ್ಸ್ಟ್, ಅದನ್ನು ಜಯಿಸುವುದಕ್ಕೆ ಆಗಲಿಲ್ಲ. ಇದು ಯೆಶಾಯ ಬರೀತಾ ಇರೋದು ಏನಂತ, ಜಯಿಸೋಕೆ ಆಗಿಲ್ಲ. ಏನಕ್ಕೆ ಜಯಿಸೋಕಾಗಿಲ್ಲ? ಒಂದು, ದಮಸ್ಕಸ್ ಅಲ್ಲಿರೋ ಅರಸನಿಗೂ ಜಯಿಸೋಕಾಗಿಲ್ಲ,
ಇನ್ನೊಂದು 10 ಗೋತ್ರದಲ್ಲಿರುವ ರಮಲ್ಯನ ಮಗ ಅವನಿಗೂ ಜಯಿಸಕ್ಕಾಗಿಲ್ಲ. ಏನಕ್ಕೆ ಅಂತ ಈಗ ನಾವು ನೋಡ್ಬೇಕು. ಆಗ ಏನಾಯ್ತು, ಇವರು ಈ ಯುದ್ಧ ಮಾಡಕ್ ತಯಾರಾಗಿರೋ ವಿಷಯನ ಈಗ ಏಷಯ ಬರೀತಾರೋದು ಅವ್ರ ಬುಕ್ಕಲ್ಲಿ. ಏನಂತ, ಏನಾಗ್ತಾ ಇದೆ ಟೈಮಲ್ಲಿ, ಇವ್ರು ಸೆರೆ ಹಿಡ್ಕೊಂಡು ಹೋಗಿದ್ದಾರೆ ಆಲ್ರೆಡಿ. ದಮಸ್ಕಸ್ ಅವ್ರು ಏನ್ ಮಾಡಿದ್ದಾರೆ, ಆಲ್ರೆಡಿ 2 ಗೋತ್ರದವ್ರು ಅಷ್ಟು ಜನ ಸಾಯಿಸಿದ್ದಾರೆ ಅಂತ ನಾವು 1 ಪೂರ್ವವೃತ್ತ ಅಂತ 28ರಲ್ಲಿ ಓದಿದೀವಿ ನಾವು. ಹಾಗಾಗಿ ಅದೆಲ್ಲ ಆಗಿದ್ಮೇಲೆ ಅಲ್ಲಿ ಕ್ಲೀನ್ ಆಗಿತ್ತು ಆಹಾಜ್ ಮಾಡಿರೋ ತಪ್ಪಿಗೆ ದೇವ್ರು ಕೊಟ್ಟಿರುವ ದಂಡನೆ. ಸೊ ಈಗ 10 ಗೋತ್ರದವರು ಯುದ್ಧ ಮಾಡ್ತಾ ಇದ್ದಾರೆ, ದಮಸ್ಕಸ್ ಅವರನ್ನು ಯುದ್ಧ ಮಾಡ್ತಿದ್ದಾರೆ. ಒಂದು ಸಿರಿಯಾ ದೇಶದವರು, ಒಂದು ಉತ್ತರ ಇಸ್ರೇಲು. ನೆಕ್ಸ್ಟ್, ಅರಾಮ್ಯರು ಎಫ್ರಾಯಿಮ್ಯರನ್ನು ಹೊಂದಿಕೊಂಡಿದ್ದಾರೆಂಬ ಸುದ್ದಿಯು ಅರಮನೆಗೆ ಮುಟ್ಟಿದಾಗ ಅರಸನ ಮನವು ಪ್ರಜೆಯ ಮನವು ಗಾಳಿಯಿಂದ ವನವೃಕ್ಷಗಳು ಅಲ್ಲಾಡುವಂತೆ ನಡುಗಿದವು. ಹಾಗಾದ್ರೆ ಏನು, ಇನ್ನು ಅವ್ರು ಯುದ್ಧ ಮುಂದೆ ಇನ್ನು. ಹಾಗಾದ್ರೆ ಕಂಪೇರ್ ಮಾಡಿ, ಸೆಂಟ್ರಲ್ಲಿ ನಾವು ಇನ್ನೊಂದ್ ಕಡೆ ಓದುವಾಗ ದೇವ್ರನ್ನ ಪ್ರವಾದಿಯನ್ನು ಕಳಿಸ್ಕೊಟ್ರು ಅಂತ. ಏನಕ್ಕೆ, ಯುದ್ಧ ಮಾಡಬೇಡಿ ಅಂತ 10 ಗೋತ್ರದವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಪ್ರವಾದಿ, ನೀವು ಮಾಡಬೇಡಿ, ದೇವ್ರ ಕೋಪ ನಿಮ್ಮ ಮೇಲೆ ಬಂದ್ಬಿಡ್ತದೆ, ನೀವು ಮಾಡಬೇಡಿ, ಕಾರಣ ನೀವು ಮಿತಿ ಮೀರಿ ಬಿಟ್ಟಿದ್ದೀರಾ ಅಂತ. ಸೊ ಅವ್ರ ಮೈಂಡಲ್ಲಿ ಏನಿದೆ, ಹೇಗಾದ್ರೂ ಈ 2 ಗೋತ್ರವನ್ನು ಸಂಪೂರ್ಣವಾಗಿ ನಾಶ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡು ಇವ್ರ ಜೊತೆ ಯುದ್ಧ ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಆಗ ಏನಾಯ್ತು ನೋಡಿ, ಆಗ ಯೆಹೋವನು ಯೆಶಾಯನಿಗೆ ಹೀಗೆ ಹೇಳಿದನು. ನೋಡಿ, ಅಲ್ಲೊಂದು ಪ್ರವಾದಿ ಕಳಿಸಿರುತ್ತಾರ, ಆಹಾಜ್ ದೇವ್ರು ಇನ್ನೊಂದು ಪ್ರವಾದಿಯನ್ನು ಕಳಿಸ್ಕೊಡೋದೆ ಯೆಶಯ್ಯ ಇರೋ ಪ್ರವಾದಿ. ಸೊ ಅವರು ಓಬೇದ್ ಅಂತ ಇರುವವರು ರೆಕಾರ್ಡ್ ಮಾಡಿರೋದು ಪೂರ್ವ ವೃತ್ತಾಂತದಲ್ಲಿ ಬರೆದಿದ್ದಾರೆ. ಇಲ್ಲಿ ಯೆಶಯ್ಯ ಬರೆದಿರೋ ಪುಸ್ತಕದಲ್ಲಿ ಯೆಶಯ್ಯ ಬರೀತಾ ಇದ್ದಾರೆ ಏನಂತ, ಈ ತರ ಯೆಶಯ್ಯಗೆ ದೇವ್ರು ಹೇಳದಂತೆ ನೀನು ಹೋಗ್ಬೇಕು, ಅರಸನ ಹತ್ರ ಹೋಗ್ಬೇಕು. ಶಯಾರ್ ಯಶೂಬ ಎಂಬ ನಿನ್ನ ಮಗನನ್ನು ಕರೆದುಕೊಂಡು ಹೋಗಿ ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜಮಾರ್ಗದಲ್ಲಿ ಮೇಲಿನ ಕೆರೆಯ ಕಾಲುವೆಯ ಕೊನೆಯ ಹತ್ತಿರ ಆಹಾಜನನ್ನು ಎದುರುಗೊಂಡು ಅವನಿಗೆ ಈ ಪ್ರಕಾರ ಹೇಳಬೇಕು, ಜಾಗರೂಕನಾಗಿ ಸುಮ್ಮನಿರು, ಭಯಪಡಬೇಡ. ರೆಚೀನ ಅರಾಮ್ಯರು ರೆಮೆಲ್ಯನ ಮಗ, ಇವರ ಕೋಪವು ಎಷ್ಟು ಹೆಚ್ಚಿದರೂ ಹೊಗೆಯಾಡುವ ಈ 2 ಮೋಟು ಗೊಲ್ಲಿಗಳಿಗೆ ನಿನ್ನ ಹೃದಯವು ಕುಂದದಿರಲಿ. ಸೊ ಈಗ ನಾವೆಲ್ಲ ಕಂಪೇರ್ ಮಾಡೋಣ. ದೇವ್ರು ಏನಕ್ಕೆ ಈ ದಂಡನೆ ಬಿಟ್ಟಿರೋದು, ಆಹಾಸು ತುತ್ಕೊಂಡು ಬರ್ಬೇಕಂತ. ಸೊ ದೇವರು ಆಹಾಸ್ ತುತ್ಕೊಂಡು ಬರ್ಬೇಕಂತ ಏನ್ ಮಾಡಿದ್ದಾರೆ, ಇವರು ಮಾಡಿರೋ ತಪ್ಪಿಗೆ ಈ 2 ಕಡೆಯಿಂದ ದಂಡನೆ ಬಂತು. ಈಗ ಇವ್ರು ತುತ್ಕೊಳ್ಬೇಕಂತ ದೇವ್ರು ಯೆಶಯ್ಯನು ಕಳಿಸಿದ್ದಾರೆ ಆಹಾಸ್ ಹತ್ರ, ಮತ್ತು ದೇವರು ಇನ್ನೊಂದು ಪ್ರವಾದಿಯನ್ನು ಕಳಿಸಿ 10 ಗೋತ್ರದವ್ರ ಹತ್ರ ಯುದ್ಧ ಮಾಡಬೇಡಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನರ್ಥ, ಈಗ ಆಹಾಸು ಯೆಶಯ್ಯನ ಮಾತು ಕೇಳ್ಕೊಂಡು ದೇವ್ರ ಕಡೆ ತಿರುಗ್ಬೇಕಂತಾನೆ ದೇವರು ಯೆಶಯ್ಯನು ಕಳಿಸಿರೋದು. ಆಗ ಯೆಶಯ್ಯ ಹೋಗಿ ಅರಸನ ಹತ್ರ ಹೇಳ್ತಾ ಇದ್ದಾರೆ, ಆಹಾಜ್ ಅರಸ, ಇವಾಗ್ಲೂ ಸಮಯ ಇದೆ, ನೀನು ತಿತ್ಕೊಂಡು ದೇವ್ರ ಕಡೆ ಬಂದ್ಬಿಟ್ಟು ನೀನ್ ಮಾಡಿರೋ ತಪ್ಪುಗೆಲ್ಲ ಸ್ವೀಕಾರ ಮಾಡಿ, ಏನ್ ಮಾಡಿದ್ಯಾ ತಪ್ಪು, ನೀನು ನಿನ್ ಮಕ್ಕಳನ್ನು ಬಲಿ ಕೊಟ್ಟಿರೋದು, ಅದು ಒಳ್ಳೇದಲ್ಲ. ಆ ತಪ್ಪಿಗೆಲ್ಲ ಕ್ಷಮಾಪಣೆ ಕೇಳ್ಕೊಂಡು ನೀನ್ ವಾಪಸ್ ಬಂದ್ರೆ ಖಂಡಿತ ಈ 2 ಅರಸರುಗಳು ಏನು ನಿಮ್ಮನ್ನ ಮಾಡಲ್ಲ. ಇದು ದೇವರೇ ಬಿಟ್ಟಿರೋದು, ನೀನ್ ತಿತ್ಕೊಳ್ಳೋಕೆ ದೇವರೇ ಇದು ಬಿಟ್ಟಿರೋದು. ಸೊ ನೀನ್ ತಿತ್ಕೊಂಡ್ರೆ ಈ 2 ನಾನು ವಾಪಸ್ ಕಳಿಸ್ಬಿಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ 2 ಕಡೆಯಿಂದ ನೋಡ್ಬೇಕು. ಒಂದು, ಈ ಆಹಾಸ್ ಅರಸ ತಿತ್ಕೊಳ್ತಾ ಇದ್ದಾನ ಅಂತ ನೋಡ್ಬೇಕು. ಇನ್ನೊಂದು, ಆ ಪ್ರವಾದಿ ಹೋಗಿ ಹೇಳಿರುವಾಗ ಅಲ್ಲಿರುವ 10 ಗೋತ್ರದವರು ಅವರು ತಿತ್ಕೊಂಡ್ರ ಅಂತ ನೋಡ್ಬೇಕು. ಈಗ ಸೊ ಈಗ ಯೆಶಯ್ಯ ಬರೀತಾ ಇದ್ದಾರೆ ನೋಡಿ, ಯೆಶಯ್ಯ ಮುಖಾಂತರ ದೇವ್ರು ಹೇಳಿರೋದು 8ನೇ ವಾಕ್ಯದಲ್ಲಿ 7-8. ಆರಾಮಿಗೆ ಶಿರಸ್ಸು ದಮಸ್ಕ. ನೋಡಿ, ಸೊ ಒಂದು ಸಿರಿಯಾ ದೇಶದಲ್ಲಿರೋ ಆರಾಮಿ, ಅವರು ಬರ್ತಾ ಇದ್ರು ಯುದ್ಧ ಮಾಡಕ್ಕೆ. ದಮಸ್ಕಕ್ಕೆ ಶಿರಸ್ಸು ರೆಚೀನನಷ್ಟೇ. ನೋಡಿ, ಸೊ ಈ ರೆಚೀನ್ ಅಂತ ಇರೋನು ಸಿರಿಯಾ ದೇಶದಿಂದ ಬರ್ತಾನೆ ಯುದ್ಧ ಮಾಡಕ್ಕೆ. ಎಫ್ರಾಯಿಮಿಗೆ ಶಿರಸ್ಸು ಸಮರ್ಯ, ಸಮರ್ಯಕ್ಕೆ ಶಿರಸ್ಸು ರೆಮಲ್ಯ ಮಗನೇ ತಾನೆ. ಸೊ ಈಗ ಎಫ್ರಾಯಿಮ್ ಅಂತ ಹೇಳೋದು ಸಮರ್ಯ, 10 ಗೋತ್ರದ ತಲಸ್ ನಗರ ಸಮರ್ಯ. ಏನಾಗ್ತದೆ ನೋಡಿ, ದೇವ್ರು ಏನ್ ಮಾಡ್ತಾರಂತೆ, 65 ವರ್ಷದೊಳಗೆ ಎಫ್ರಾಯಿಮಿಯರು ಭಂಗಪಟ್ಟು ಜನಾಂಗವೆನಿಸಿಕೊಳ್ಳುವರು. ನೋಡಿದ್ರ, ಈಗ ದೇವ್ರಿಗೆ ಎಷ್ಟು ಕೋಪ ಬಂತಂದ್ರೆ, ನೀವು ಈ 2 ಗೋತ್ರವನ್ನು ಸಂಪೂರ್ಣವಾಗಿ ನಾಶ ಮಾಡ್ಬೇಕಂತ ಮನಸ್ಸು ಮಾಡಿದಿರಲ್ಲ. ಈಗ ಏನಾಗುತ್ತೆ, ನೀವಿದನ್ನ ಇವತ್ತು ನಿಲ್ಸಿಲ್ಲ ಮತ್ತು ನೀವು ಸೆರೆ ಹಿಡ್ಕೊಂಡು ಹೋಗಿರೋನು ವಾಪಸ್ ಕಳಿಸಿಲ್ಲ ಅಂದ್ರೆ ಖಂಡಿತ ದೇವರ ಕೋಪ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ, ದೇವ್ರ ಸಮಯನೂ ಕೊಟ್ಬಿಟ್ರೆ ಯೆಶಯ್ಯ ಮುಖಾಂತರ ಆ ಮಾತು ದೇವ್ರು ಆಹಾಜ್ಗೆ ಹೇಳ್ತಿದ್ದಾರೆ. ಹಾಗಾದ್ರೆ ಏನಂತ ಕಂಪೇರ್ ಮಾಡಿ, ಈಗ ಓಬೇದ್ ಮಾತು ಅವ್ರು ಕೇಳಲಿಲ್ಲ, ಯುದ್ಧ ಮಾಡೋಕೆ ಸಿರಿಯಾ ಜೊತೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ.
ಆಹಾಜು ಭಯ ಆಗಿ ಧೈರ್ಯ ಇಲ್ಲದೆ ಮಡಿವಾಳದಲ್ಲಿ ಕೂತಿದ್ದಾರೆ. ಆಗ ಯೇಷ ಹೋಗಿ ಹೇಳ್ತಿದ್ದಾರೆ, ನೋಡು ನಿಮ್ಮನ್ನ ನಾಶ ಮಾಡಕ್ಕೆ ಅವ್ರು ತೀರ್ಮಾನ ಮಾಡಿದ್ದಾರೆ, ಖಂಡಿತ ಆಗಲ್ಲ, ಇನ್ನೊಂದು 65 ವರ್ಷ ನೀನ್ ನೋಡು. ಇದೆಲ್ಲ ಏನದ 65 ವಯಸ್ಸು ನೋಡಿ, ಕರೆಕ್ಟಾಗಿ ಒಂದು ಸಮಯ ಕೊಟ್ರು. ಇವತ್ತು ಯೇಷ ಹೇಳ್ತಿರೋ ಸಮಯದಿಂದ ಹಿಡಿದು ಇನ್ನು 65 ವರ್ಷ ನೋಡು, ಈ ಇಸ್ರಾಯೇಲ್ ಅಂತಿರೋ ದೇಶ ಇರಲ್ಲ, ಸಂಹಾರ ಮಾಡ್ಬಿಡ್ತೀನಿ ಭೂಮಿಯಿಂದ, 10 ಗೋತ್ರದವ್ರು ಇರಲ್ಲ ಅಂತ ಹೇಳ್ಬಿಟ್ರು ದೇವ್ರು. ನೋಡಿ, ಆಗ ದೇವ್ರೆಷ್ಟು ಅವರು ದೇವ್ರ ಜನನೇ, ಅವರು ಅಬ್ರಾಮ್ ಮಕ್ಕಳನ್ನೇ. ಬಟ್ ಅವರು ಯೂದ ಗೋತ್ರವನ್ನು ಭೂಮಿಯಿಂದ ತೆಗಿಬೇಕಂತ ಬರುವಾಗ ದೇವ್ರು ಅವರನ್ನೇ ಭೂಮಿಯಿಂದ ತೆಗೆದಾಕ್ಬಿಟ್ರಂತ. ಅಷ್ಟು ಕೋಪ ದೇವ್ರಿಗೆ ಏನಕ್ಕೆ ಬರಬೇಕು? ಕಾರಣ ಆದಾಮಲ್ಲಿ ಬಂದಿರೋ ಪಾಪಕ್ಕೆ ಪರಿಹಾರವಾಗಿ ಎಲ್ಲರಿಗೂ ರಕ್ಷಣೆ ಆಗ್ಬೇಕಂತ ದೇವರು ತನ್ನ ಮಗನನ್ನು ಈ ಭೂಮಿಗೆ ಇಳಿಸ್ಬೇಕಂತ ದೊಡ್ಡ ಕಾರ್ಯ, ರಕ್ಷಣೆ ಮಾರ್ಗವನ್ನು ಮಾಡ್ತಾ ಇರುವಾಗ ಅದಕ್ಕೆ ವಿರೋಧವಾಗಿ ಯಾರಾದ್ರೂ ಬಂದ್ರು ದೇವ್ರು ಸುಮ್ಮನೆ ಇರಲ್ಲ. ಕಾರಣ ದೇವರು ಈ ಭೂಮಿಯಲ್ಲಿ ಆದಾಮ್ ಮಾಡಿರೋ ತಪ್ಪಿಗೆ ರಕ್ಷಣೆ ಆಗಿ ಇಸ್ರೇಲ್ ಮಾತ್ರ ಅಲ್ಲ, ಲೋಕದ ಮಧ್ಯದಲ್ಲೂ ರಕ್ಷಣೆ ಮಾಡ್ತಾ ಇದ್ರಂತ ಕೀರ್ತನೆ 74:12 ನಾವು ಓದುವಾಗ ಅರ್ಥ ಆಗ್ತದೆ ನಮ್ಗೆ. ನೋಡಿ, ಕೀರ್ತನೆ 74:12. ದೇವರೇ, ನೀನು ಮೊದಲಿಂದಲೂ ನನ್ನ ಅರಸನು, ಲೋಕದ ಮಧ್ಯದಲ್ಲಿ ರಕ್ಷಣೆಗಳನ್ನು ನಡೆಸಿದಾತನೂ ಆಗಿದ್ದೀಯಲ್ಲವೇ. ಸ್ವಶಕ್ತಿಯಿಂದ ಸಮುದ್ರವನ್ನು ಭೇದಿಸಿದವನು ನೀನು. ದೇವರೇ, ಇದು ನಾವು ಕೀರ್ತನೆ ನೋಡ್ತಾ ಇರೋದು, ಇದು ಬರಿತಾ ಇರೋದು ಆಸಾಫ್ ಅಂತ ಒಬ್ರು. ಅವ್ರು ಬರಿತಾ ಇದಾರೆ ಏನಂತ, ದೇವರೇ ಲೋಕದ ಮಧ್ಯದಲ್ಲಿ ರಕ್ಷಣೆಯ ಕಾರ್ಯಗಳು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಏನ್ ರಕ್ಷಣೆ ಲೋಕದ ಮಧ್ಯದಲ್ಲಿ? ಇಸ್ರೇಲ್ ಅಲ್ಲಿ ರಕ್ಷಣೆ ಇರಬೇಕು. ಇಸ್ರೇಲ್ ಜನ ದೇವರ ಜನ, ಅವ್ರಿಗೆ ಮಾತ್ರ ರಕ್ಷಣೆ ಅಂತ ನಾವೀಗ ಓದ್ತಾ ಇದ್ದೀವಿ, ಕಲಿತಾ ಇರೋದೇನು, ಈ ಪಾಠ ಎಲ್ಲ ನಾವು ಮಾಡ್ತಾ ಇರೋದೇನು, ಇಸ್ರೇಲ್ ಒಳಗೆ ರಕ್ಷಣೆ ಅಂತ. ಇಸ್ರೇಲ್ ಏನಾಗ್ಬೇಕು, ಭವಿಷ್ಯ ಕಾಲದಲ್ಲಿ ಅವ್ರ ಶತ್ರು ಕೈಯಿಂದ ರಕ್ಷಣೆ ಹೊಂದ್ಬಿಟ್ಟು ಇಡೀ ಭೂಮಿಗೆ ರಕ್ಷಣೆ ಸಿಕ್ಕಕ್ಕೆ ಇವರು ಯಾಜಕರಾಗಿ ಸೇವೆ ಮಾಡ್ಬೇಕಂತ ದೇವರು ಆರಿಸ್ಕೊಂಡಿರೋ ಪ್ರಜೆನೇ ಇಸ್ರೇಲ್ ಜನ. ಸೊ ಅವ್ರ ಒಳಗೇನೋ ಒಂದು ರಕ್ಷಣೆ ನಡೀತಾ ಇದೆ. ಇದೇ ಇಸ್ರೇಲ್ ಜನ, ಇಸ್ರೇಲ್ ಒಳಗೆ ಈ ರಕ್ಷಣೆ ತಿಳ್ಕೊಂಡಿರುವ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ, ದೇವ್ರೆ ನೀನು ನಮ್ಗೆ ದೇವರಾಗಿದ್ದೀರಾ, ಹಳೆ ಕಾಲದಲ್ಲಿ ನಮ್ ದೇವ್ರು ನೀವು, ನಮ್ಮಲ್ಲಿ ರಕ್ಷಣೆ ಮಾಡ್ತಾ ಇದ್ದೀರಾ, ನಮ್ಮಲ್ಲಿ ರಕ್ಷಣೆ ಕ್ರಿಯೆಗಳು ನಡೀತಾ ಇದೆ. ಕಾರಣ ಇವರು ದಾವಿದ್ ಕಾಲದಲ್ಲಿ ಇರೋ ಒಂದು ವ್ಯಕ್ತಿ. ಆಗ ದಾವಿದ್ ಅರಸನು ಇರುವ ಕಾಲದಲ್ಲಿ ಬರಿತಾ ಇರುವ ಒಂದು ಆಸಾಫು ಏನಂತ ಬರಿತಾ ಇದ್ದಾರೆ, ಈಗ ರಕ್ಷಣೆ ಕಾರ್ಯ ನೀವು ಆಲ್ರೆಡಿ ನಮ್ಗೆ ಅರಸನಾಗಿ ಇಟ್ಕೊಂಡು ನಮ್ಮ ಜನರ ಮಧ್ಯದಲ್ಲೂ ಮಾಡ್ತಾ ಇದ್ದೀರಾ. ಅದು ಮಾತ್ರ ಅಲ್ಲದೆ ಈ ರಕ್ಷಣಾ ಕಾರ್ಯಗಳು ನೀವು ಎಲ್ಲೂ ಮಾಡ್ತಾ ಇದ್ದೀರಾ, ಲೋಕದ ಮಧ್ಯದಲ್ಲೂ ನೀವು ಮಾಡ್ತಾ ಇದ್ದೀರಾ. ಹಾಗಾದ್ರೆ ಭೂಮಿ ಇಡೀ ರಕ್ಷಣೆ ಹೊಂದ್ಬೇಕಂತ ದೇವರು ತನ್ನ ಮಗನನ್ನು ಇಳಿಸೋಕೆ, ದೇವರ ಮಗನಿಗೆ ವಿರೋಧವಾಗಿ, ಈ ಚಿತ್ತಕ್ಕೆ ವಿರೋಧವಾಗಿ ದೇವ್ರು ಯಾರನ್ನು ಬಿಡಲ್ಲ, ಯಾವ ಶತ್ರುವನ್ನು ಬಿಡಲ್ಲ. ಯಾವ ಶತ್ರು ಇದಕ್ಕೆ ಆಪೋಸಿಟ್ ಆಗಿ ಬಂದ್ರು ದೇವ್ರ ಶತ್ರುವನ್ನು ಬಿಡಲ್ಲ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, 10 ಗೋತ್ರ ಇದಕ್ಕೆ ಆಪೋಸಿಟ್ ಆಗಿ ಬರ್ತಾ ಇದ್ದಾರೆ, ನಾನು ಖಂಡಿತ ಇವರನ್ನು ಭೂಮಿಯಿಂದ ಇನ್ನು 65 ವರ್ಷಕ್ಕೆ ತೆಗೆದಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ರು. ಹಾಗಾದ್ರೆ ನಾವು ಅದನ್ನು ನೋಡ್ಬೇಕು ಏನಾಯ್ತಂತ. ಸೊ ಏನ್ ವರ್ಷ, ಯಾವ ವರ್ಷ, ಇನ್ನು 65 ವರ್ಷ ಅಂದ್ರೆ ನಾವ್ ಹೆಂಗ್ ಕಂಡುಹಿಡಿಯಕ್ಕಾಗ್ತದೆ? ಆಹಾಜ್ ಮಗ ನಾವು ನೋಡಬಹುದು, ಆಹಾಜ್ ಮಗನಿಗೆ ಆಹಾಜ್ ಇನ್ನು ಎಷ್ಟು ಕಾಲ ಆಳ್ವಿಕೆ ಮಾಡಿದ್ರು, ಆಮೇಲೆ ಎಜ್ಕಿಯ ಇನ್ನು ಎಷ್ಟು ಕಾಲ ಆಳ್ವಿಕೆ ಮಾಡಿದ್ರು, ಎಜ್ಕಿಯ ಕಾಲದಲ್ಲಿ ಏನಾಯ್ತು, ಅವಾಗ ಇನ್ನು ಅಲ್ಲಿ 65 ವರ್ಷ ಆಯ್ತಾ, ಇಲ್ಲ ಎಸ್ಕಿಯ ಕಾಲದಲ್ಲಿ ಏನಂತ ನಾವು ಖಂಡಿತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಇನ್ನು ಮುಂದೆ ನೋಡುವಾಗ. ಈ 65 ವರ್ಷ ಹೆಂಗ್ ಹೋಯ್ತು ಆಹಾಜ್ ಹೋಗಿದ್ಮೇಲೆ. ಸೊ ಅದಕ್ಕೆ ಈಗ ನಮ್ಗೆ ಈ 65 ವರ್ಷ ಅಂತ ಒಂದು ಪ್ರವಾದನೆಯನ್ನು ನೆರವೇರಬೇಕು. ಬಟ್ ದೇವ್ರೀಗ ಯೂದ 2 ಗೋತ್ರದ ಬಗ್ಗೆ ಹೇಳುವಾಗ ನೋಡಿ ಹೇಳ್ತಾ ಇದ್ರೆ, ಆಹಾಜ್ ಹತ್ರ ಯೆಶಾಯ ಹೇಳೋ ಮಾತು 10, ಯೆಶಾಯ 7:10. ಮತ್ತೆ ಯೆಹೋವನು ಆಹಾಜನಿಗೆ, ನಿನ್ನ ದೇವರಾದ ಯೆಹೋವನಿಂದ ಒಂದು ಗುರುತನ್ನು ಕೇಳಿಕೋ, ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಲಣ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು. ಆಗ ಆಹಾಜನು, ನಾನು ಕೇಳಿಕೊಳ್ಳುವುದೇ ಇಲ್ಲ. ಈಗ ನಮ್ಗೆ ಅರ್ಥ ಆಯ್ತು ಏನಕ್ಕೆ ಕೇಳಲ್ಲ ಅಂತ. ಅವರು ಕಾರಣ ಅವರಿಗೆ ಆಲ್ರೆಡಿ ಮಕ್ಕಳನ್ನು ಬಲಿ ಕೊಟ್ಟಿರೋ ಒಂದು ವ್ಯಕ್ತಿ, ಅವ್ರು ಏನಕ್ಕೆ ಕೇಳ್ತಾರೆ? ಈಗ ಅವ್ರಿಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ, ಅವ್ರು ಕೇಳ್ತಾ ಇಲ್ಲ. ಅವ್ರು ಹೇಳುವಾಗ ಯೆಶಾಯ ಪ್ರವಾದಿಗೆ ಕೋಪ ಬರ್ತಾ ಇದೆ, ನೀನ್ ಯಾಕೆ ಪರಿಹಾಸ ಮಾಡ್ತಾ ಇದೀಯಾ ಅಂತ. ನೋಡಿ, ಯೆಹೋವನನ್ನು ಪರೀಕ್ಷಿಸುವುದೂ ಇಲ್ಲ. ಅದಕ್ಕೆ ಯೆಶಾಯನು ಹೀಗೆ ಹೇಳಿದನು, ದಾವೀದನ ಮನೆತನದವರೇ ಕೇಳಿರಿ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆನಿಸಿ
ನನ್ನ ದೇವರನ್ನು ಬೇಸರಗೊಳಿಸುವಿರಾ? ನೋಡಿ, ದೇವರನ್ನು ಇದೇ ತರ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ ಅವರು. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಓಕೆ, ಸೊ ಈಗ ಒಂದು ಡೈರೆಕ್ಟ್ ಆಗಿ ಇವ್ರು ಕೇಳ್ತಾ ಇಲ್ಲ, ಅದಕ್ಕೆ ಯೆಶಾಯನು ಹೇಳ್ಬಿಟ್ರು, ನೋಡಿ ದೇವರೇ ನಿಮ್ಗೆ ಒಂದು ಪ್ರವಾದನೆ, ದೇವರೇ ನಿಮ್ಗೆ ಒಂದು ಸೂಚನೆ, ದೇವರಿಗೆ ನಿಮ್ಗೆ ಒಂದು ಕಣ್ಣಿಗೆ ನೋಡೋ ಒಂದು ಸೈನು. ಏನದು? ಒಂದು ಕಣ್ಣಿಗೆ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು. ಓಕೆ, ಅದು ಆಮೇಲೆ ಬರೋಣ. ಈಗ ಅವನು ಹೇಳ್ಬಿಟ್ಟು ಯೆಶಾಯ ಬಂದ್ಬಿಟ್ರು. ಈಗ ಏನ್ ಮಾಡ್ಬೇಕು ಇವ್ರು? ಆಕ್ಚುಲಿ ನಿಜವಾಗಿ ಸೈನ್ ಕೇಳಲಿಲ್ಲ, ಅದಕ್ಕೆ ಯೆಶಾಯನೇ ಕೊನೆಗೆ ಹೇಳ್ಬಿಟ್ರು, ನೋಡು ನೀನ್ ಕೇಳಿನದು ಪರವಾಗಿಲ್ಲ, ಬಟ್ ಈ 2 ಗೋತ್ರದವ್ರನ್ನು ರಕ್ಷಣೆ ಮಾಡಬೇಕಾಗಿರೋದು ದೇವರ ಅವಶ್ಯಕತೆ ಆಗಿದೆ, ದೇವರ ಚಿತ್ತ, ನಿಮ್ಮನ್ನು ಉಳಿಸಲೇಬೇಕು. ಕಾರಣ ದಾವೀದ್ ವಂಶದಲ್ಲೇ ನಾವು ಮತ್ತೇನು ಬರ್ದಿರೋ ತರ ಇಷ್ಟು ಗೋತ್ರ 42 ಗೋತ್ರ ಆಗಿ ಟೋಟಲ್ ಆಗಿ ಅಬ್ರಾಮಿಂದ ಗೋತ್ರ ಆಗಿದ್ಮೇಲೆ, ಇಲ್ಲ ದಾವೀದನೊಂದು 14 ಒಂದು 28 ಗೋತ್ರ ಆಗಿದ್ಮೇಲೆ ದೇವರ ಮಗ ಹುಟ್ಟಬೇಕು ಈ ಭೂಮಿಯಲ್ಲಿ. ಅದಕ್ಕೆ ಆಹಾಸ್ ಎಷ್ಟು ತಪ್ಪು ಮಾಡಿದ್ರು ದೇವರ ಆಹಾಸ್ನ ಏನಕ್ಕೆ ಕ್ಷಮಿಸ್ತಾ ಇದ್ದಾರೆ ಅಂದ್ರೆ, ಆಹಾಸ್ ವಂಶದಲ್ಲಿ ದೇವರ ಮಗ ಬರಲೇಬೇಕು. ಅದಕ್ಕೆ ದೇವರೇ ಒಂದು ಗುರ್ತು ಕೊಟ್ಬಿಟ್ರು, ನೋಡು ನೀನು ಪಾಪ ಮಾಡಿ ನೀನ್ ನನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಾನ್ ಕಾಪಾಡಬೇಕು, ಕಾರಣ ನನ್ನ ಶತ್ರು ಗೆಲ್ಲಬಾರದು, ದೇವರ ಶತ್ರು ಗೆಲ್ಲಬಾರ್ದಂತ ದೇವರೊಂದು ಸೈನ್ ಏನಂತ ಕೊಟ್ರು, ಆಹಾಸ್ ನೀನ್ ನೋಡು, ನಿನಗೆ ನಾನು ಹೇಳ್ತಾ ಇದ್ದೀನಿ, ಒಂದು ಕಣ್ಣಿಗೆ. ಹಾಗಾದ್ರೆ ಏನರ್ಥ? ಇದು ಆಹಾಸ್ಗೆ ಒಂದು ಸೂಚನೆಯಾಗಿರುವಾಗ, ಹಾಗಾದ್ರೆ ಈ ಒಂದು ಕಣ್ಣಿಗೆ ಯಾರ ಮುಂದೆ ಇರಬೇಕು? ಆಹಾಜ್ಗೆ ಗೊತ್ತಿರುವ ಒಂದು ಹೆಂಗಸಾಗಿರ್ಬೇಕು, ಇಲ್ಲ ಅರಮನೆಯಲ್ಲಿ ಇರುವ ಯಾರೊಬ್ಬರಾಗಿರ್ಬೇಕು. ಇದು ಯಾರಂತ ನಾವು ನೋಡಲ್ಲ. ಸೊ ಇಲ್ಲಾದ್ರೆ ಅವ್ರ ಸುತ್ತಮುತ್ತ ಇರುವ ಯಾರೋ ವ್ಯಕ್ತಿಗಳಿಗೆ ಈ ಒಂದು ಹೆಂಗಸ ಬಗ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಹೇಳಿರೋದು ಕಣ್ಣಿಗೆ ಅಂತ ಹೇಳುವಾಗ ಚಿಕ್ಕ ವಯಸ್ಸು ಹುಡುಗಿ ಅಂತಾನೆ ಹೇಳಿರೋದು. ಕಾರಣ ಒಂದು ಕಣ್ಣಿಗೆ ಮಗು ಹುಟ್ಟಬೇಕಂತ ಹೇಳುವಾಗ ತಂದೆ ಇಲ್ಲದೆ ಹುಟ್ಟತಾರಂತ ಹೇಳಲಿಲ್ಲ. ಅಲ್ಲಿ ಹೇಳಿರೋದು ಕಣ್ಣಿಗೆ ಅಂದ್ರೆ ವಯಸ್ಸು ಕಡಿಮೆ ಆಗಿರೋ ಹುಡುಗಿಗೆ ಒಂದು ಮಗು ಹುಟ್ಟಬೇಕಂತ ಹೇಳಿರೋದು. ಹಾಗಾದ್ರೆ ಏನು? ಒಂದು ಅಪ್ಪ ಅಮ್ಮ ಇಬ್ರು ಬೇಕಲ್ಲಿ ಆ ಮಗನಿಗೆ, ಇಮ್ಯಾನ್ಯುಯಲ್ಗೆ. ಇದು ತುಂಬಾ ತಪ್ಪಾಗಿ ಮತದಲ್ಲಿ ಮಾಡಿರೋದು. ಬಟ್ ಇಲ್ಲಿ ಹೇಳ್ತಾ ಇರೋದು ಆಹಾಸ್ ಕಾಲದಲ್ಲಿ ನೆರವೇರಬೇಕಾಗಿರೋ ಒಂದು ಪ್ರವಾದನೆ. ಇದು ದೇವ್ರು ಹೇಳಿರೋದು ಏನಂತ, ನೀನ್ ನೋಡು, ನಿನಗೆ ಗೊತ್ತಿರೋ ಒಂದು ಕನ್ನಿಗೆ ಅಂದ್ರೆ ಅದು ಆಲ್ಮಾ ಅಂತ ಹೇಳೋದು. ಕನ್ನಿಗೆಗೆ ತಂದೆ ಇಲ್ಲದೆ ಗಂಡಿಲ್ಲದೆ ಹುಟ್ಟುವ ರೀತಿಯಲ್ಲಿ ಹೇಳಿಲ್ಲ ಅದು. ಕಾರಣ ಗಂಡಿಲ್ಲದೆ ಹೇಳುವ ರೀತಿಯಲ್ಲಿ ಹುಟ್ಟುಬಿಟ್ರೆ ಅದು ಹಿಂಗೆ ಸೂಚನೆ ಆಗೋದು. ಕಾರಣ ಸೈನ್ ಅಂತ ಹೇಳೋದೇನು? ಈಗ ಕನ್ನಿಗೆಗೆ ಗಂಡಿಲ್ಲದೆ ಕನ್ನಿಗೆಗೆ ಮಾತ್ರ ಹುಟ್ಟಿದ್ರೆ ಅದು ಅದ್ಭುತ ಆಗುತ್ತೆ, ಮಿರಕಲ್ ಅದು. ಅದಕ್ಕೆ ಹೆಸರು ನೋಡಿ, ನಾನೊಂದು ಅದ್ಭುತ ಮಾಡ್ತೀನಿ. ಬೇರೆ ಒಂದು ಕನ್ನಿಗೆಗೆ ಗಂಡು ಇಲ್ಲದೆ ಮಗು ಹುಟ್ಟಬೇಕು ಹಂಗ ಹೇಳುವಾಗ ಅದು ಅದ್ಭುತ ಆಗ್ತದೆ. ಆದ್ರೆ ಇದು ಹೇಳಿರೋದು ಏನಂತ? ಸೈನ್ ಅಂತ ಹೇಳಿ. ನೀನೊಂದು ಸೈನ್ ಕೇಳು, ಏನದು? ಆಕಾಶದಲ್ಲಿ ಇರಲಿ, ಇಲ್ಲ ಭೂಮಿ ಮೇಲೆ ಇರಲಿ, ಇಲ್ಲ ಪಾತಾಳದಲ್ಲಿ ಇರಲಿ, ಏನೋ ಒಂದು ಕೇಳು, ನಾನು ನಿನ್ ಮಾಡ್ಕೊಡ್ತೀನಿ. ಏನಕ್ಕೆ? ನಾನ್ ನಿನ್ ಜೊತೆಲಿ ಇದ್ದೀನಿ ಅಂತ, ನಾನು ದೇವರು ನಿನ್ ಜೊತೆಲಿ ಇದ್ದೀನಿ ಅಂತ ಆಹಾಸ್ ನಂಬಕ್ಕೆ, ಮತ್ತು ಇವ್ರಿಗೆ ಯಾರು ಇವ್ರು ಏನು ಮಾಡಕ್ಕಾಗಲ್ಲ ಅಂತ ದೇವ್ರ ಅವ್ರ ಕೈಲಿ ನಿಮ್ಮನ್ನು ಒಪ್ಪಿಸಲ್ಲ ಅಂತ ಒಂದು ನಂಬಿಕೆ ಆಹಾಸ್ಗೆ ಬರೋದಕ್ಕೆ, ಆಹಾಸ್ ಕಣ್ ಮುಂದೆ ನೋಡುವ ತರ ಕೇಳು ಅಂತ ಕೇಳಿರೋದು. ಕಣ್ ಮುಂದೆ ನೋಡೋ ತರ ಅದ್ಭುತ ಎಲ್ಲ ಕೇಳಿರೋದು. ನಿನ್ ಕಣ್ ಮುಂದೆ ನೋಡೋ ತರ ಕೇಳು. ಸೂರ್ಯ ಕತ್ತಲಾಗ್ಬೇಕಾ, ಇಲ್ಲ ಚಂದ್ರ ಬರ್ಬೇಕಾ, ಇಲ್ಲ ಒಂದು ಮರ ಏನಾದ್ರು ಬಿದ್ದೋಗ್ಬೇಕಾ, ಇಲ್ಲ ಒಂದು ಬೆಟ್ಟ ಹಾರ್ಕೊಂಡು ಹೋಗ್ಬೇಕಾ, ಏನಾದ್ರೂ ಒಂದು ಕೇಳು. ನಿನ್ ಕಣ್ ಮುಂದೆ ನೀನ್ ಕೇಳು, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿರೋದು. ಅದ್ಭುತ ಕೇಳಿಲ್ಲ, ನೀನೇನೋ ಒಂದು ಅದ್ಭುತ ಕೇಳು ಅಂತ ಕೇಳಿಲ್ಲ, ನೀನೊಂದು ಸೂಚನೆ ವಿಷಯ, ಕಣ್ಮುಂದೆ ನೋಡೋ ವಿಷಯ ಕೇಳು ಅಂತ ಹೇಳಿರೋದು. ಅದಕ್ಕೆ ಆಹಾಸ್ ಕೇಳಲಿಲ್ಲ. ಅದಕ್ಕೆ ದೇವ್ರು ಹೇಳೋದು, ಸರಿ ನೀನ್ ಕೇಳಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ನಾನೇ ಒಂದು ಸೂಚನೆಗಾರ ಅಂತ ಹೇಳಿರೋದು. ಹಂಗೆಲ್ಲ ಹೇಳಿರೋದು ಇಲ್ಲ, ನಾನು ಅದ್ಭುತ ಅಂತ ಹೇಳಿದ್ರೆ ಇಲ್ಲ, ಸೂಚಕ. ಈಗ ಒಂದು ಗಂಡು ಇಲ್ಲದೆ ಒಂದು ಮಗು ಹುಟ್ಬಿಟ್ರೆ ಅದೇನಾಗಬೇಕು? ಕಾರಣ ಈ ಭೂಮಿಯಲ್ಲಿ ಒಂದು ಕ್ರಮ ಏನು? ಮದುವೆ ಅಂತ ಸಿಸ್ಟಮ್ ಮಾಡಿರೋದು ಯಾರು? ದೇವರೇ. ಗಂಡನ್ನು ಮಾಡಿರೋದು ಯಾರು? ದೇವರೇ. ಹೆಣ್ಣಂತ ಮಾಡಿರೋದು ಯಾರು? ದೇವರೇ. ಮತ್ತು ಒಂದು ಹೆಣ್ಣು ಗಂಡು ಸೇರಿ ಮಕ್ಕಳು ಹುಟ್ಟಬೇಕಂತ ಚಿತ್ತ ಯಾರದು? ದೇವರದೇ. ಯಾಕೆ? ಫಸ್ಟ್ ದೇವರು ಆದಾಮನು ಒಬ್ಬನೇ ಅಂತ ಮಾಡಿ
ಆಮೇಲೆ ಆದಾಮನ ಎರಡಂತ ಮಾಡಿ ಒಂದು ಹೆಂಗಸನ್ ಮಾಡಿ ಆದಾಮಿಂದ ಸೃಷ್ಟಿ ಮಾಡಿ ಕೊಟ್ಬಿಟ್ಟು ಯಶ್ವನ್ ಏನ್ ಹೇಳ್ತಾ ಇದ್ದಾರೆ, ನೀವಿಬ್ರು ಒಂದಾಗ್ಬೇಕಂತಾನೆ ದೇವ್ರ ಚಿತ್ತ. ಹಾಗಾದ್ರೆ ಒಂದರಿಂದ ಯಾವ ರೀತಿಯಲ್ಲಿ ದೇವರು ಆದಾಮ್ ಹವ್ವನ್ ಮಾಡಿದ್ರು, ಇದೇ ಆದಾಮ್ ಹವ್ವ ಸೇರಿ ಒಂದಾಗ್ಬೇಕು. ಏನಕ್ಕೆ? ನಿಮ್ಮಿಂದ ಮಕ್ಕಳು ಹುಟ್ಟಬೇಕು, ನೀವ್ ಸೇರ್ಬೇಕು, ನಿಮ್ ದೇಹ ಸೇರ್ಬೇಕು, ನಿಮ್ ಮನಸ್ಸು ಸೇರ್ಬೇಕು. ಹಾಗಾದ್ರೆ ಮದುವೆ ಅಂತ ಹೇಳೋದು ಅಶುದ್ಧನೇ ಇಲ್ಲ. ನೀವು ಹೆಬ್ರಿಯ 13:4 ವಾಕ್ಯ ಓದಿ. ಗಂಡ ಹೆಂಡರ ಸಂಬಂಧವು ನಿಷ್ಕಲಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನಿಷ್ಕಲಂಕ. ಕಾರಣ ಅದು ನೀವು, ನಾನು ಅದು ಇಂಗ್ಲಿಷ್ ಓದ್ಬಿಡ್ತೀನಿ ನೋಡಿ. ಇವರು ಅದನ್ನ ನಿಷ್ಕಲಂಕ ಅಂತ ಹೇಳುವಾಗ ಅದಕ್ಕಿರುವ ಮೀನಿಂಗು ಮತ್ತು ನಾವು ಅದು ಇಂಗ್ಲಿಷಲ್ಲಿ ಇರುವ ಮೀನಿಂಗು ನೋಡಿ ಸ್ವಲ್ಪ ಎಷ್ಟು ಡಿಫ್ರೆನ್ಸ್ ಬರ್ತದೆ ಅಂತ ನೋಡಿ. ಮ್ಯಾರೇಜ್ ಇಸ್ ಹಾನರಬಲ್, ನಿಷ್ಕಲಂಕ ಅಲ್ಲ, ಇಸ್ ಹಾನರಬಲ್ ಇನ್ ಆಲ್. ಮದುವೆ ಅಂತಲೂ ತುಂಬಾ ಗಣ ಇರೋದು, ದೇವರು ಉತ್ಪತ್ತಿ ಮಾಡಿರೋ ಒಂದು ಬಂಧನ. ಅದಕ್ಕೆ ಬೇರೆ ಎಲ್ಲ ಬಂಧನ ನಿಮ್ಗೆ ಮದುವೆ ಮುಖಾಂತರ ಸಿಕ್ಕುವ ಬಂಧನಗಳು. ಗಂಡ ಮತ್ತು ಹೆಂಡತಿ ಇಲ್ಲದ್ರೆ ಅಪ್ಪ ಅಮ್ಮ ಅಂತ ಇರೋ ಬಂಧನನೇ ಇಲ್ಲ. ಮತ್ತು ನಿಮ್ಗೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಎಲ್ಲಿಂದ ಅಜ್ಜ ಅಜ್ಜಿ ಅಂತ ಬಂಧನ ಬರ್ತದೆ? ನಿಮ್ಗೆ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಎಲ್ಲಿ ನಿಮ್ಗೆ ಸಹೋದರ ಸಹೋದರಿ ಅಂತ ಬಂಧನ ಬರ್ತದೆ? ಎಲ್ಲಿ ನಿಮ್ಗೆ ಚಿಕ್ಕಮ್ಮ ದೊಡ್ಡಮ್ಮ ಏನ್ ಬಂಧನಗಳು ನೀವು ಹೇಳ್ತೀರೋ, ಅದು ಎಲ್ಲ ಬಂಧಗಳ ಪ್ರಾರಂಭ ಒಂದು ಮದುವೆ ಅಂತ ಪರಿಶುದ್ಧವಾಗಿರೋ ಒಂದು ಬಂಧನ ಅಂತ ಯಾವುದು. ಅದು ನಿಷ್ಕಲ ಅಂತ ಅಲ್ಲ ಹೇಳಿರೋದು, ಇಟ್ಸ್ ಅ ಮೋಸ್ಟ್ ಹಾನರಬಲ್ ಅಂತ. ಅದು ತುಂಬಾ ಗಣ ಇರುವ ಒಂದು ಬಂಧನ ದೇವರು ಮಾಡಿರೋದು. ಅದಕ್ಕೆ ಟ್ರಾನ್ಸ್ಲೇಷನ್ ಮಾಡೋರು ಬೇಕು ಅಂತ ಮಾಡೋದಲ್ಲ, ಬೇಕು ಅಂತ ನೋಡಿ. ಹಾನರಬಲ್ಗೆ ಇರೋ ವರ್ಡು ಟಿಮಿಯೋಸ್ ಅಂತ ಇರೋದು ಅದು, ಅಂಡ್ ಸೂಪರ್ಲೇಟಿವ್ ವ್ಯಾಲ್ಯೂಬಲ್ ಅಂತ ಇದೆ. ವ್ಯಾಲ್ಯೂಬಲ್ ಹಂಗೆ ನಿಷ್ಕಲ ಅಂತ ಆಗ್ಬಿಡ್ತದೆ ಗ್ರೀಕ್ ಅಲ್ಲಿ. ಅದಕ್ಕೆ ಮೀನಿಂಗು ವ್ಯಾಲ್ಯೂಬಲ್, ತುಂಬಾ ಬೆಲೆ ಇರೋದು, ತುಂಬಾ ಗಣ ಇರೋದು. ಅದನ್ನ ಯಾಕೆ ಇವರು ನಿಷ್ಕಲಂಕ ಅಂತ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ? ನಿಷ್ಕಲ ಅಂತ ಅವ್ರು ಹೇಳಿಲ್ಲ, ಅದು ಹೊಸ ಒಡಂಬಡಿಕೆ ಪ್ರಕಾರ. ಇಬ್ರಿಯದಲ್ಲಿ ಇರೋರು ನಿಷ್ಕಲ ಅಂತ ಹೇಳಿಲ್ಲ. ಇಬ್ರಿಯದಲ್ಲಿ ಯಾರು? ಅಬ್ರಹಾಮ್ ಮಕ್ಕಳು ಇಬ್ರಿಯದವರು. ಆದಿಯಲ್ಲಿ ದೇವ್ರು ನಮ್ಮ ತಂದೆ ಹತ್ರ ಪೂರ್ವದಲ್ಲಿ ಮಾತಾಡಿರೋ ದೇವರು ಕೊನೆಗೆ ನಮ್ಮ ಹತ್ರ ತಮ್ಮ ಮಗನ ಮುಖಾಂತರ ಮಾತಾಡಿದ್ರೆ ಹೀಬ್ರುದಲ್ಲಿ ಯಾರು? ಹೀಬ್ರು ಬುಕ್ಗೆ ಬರ್ತಿರೋದು ನೋಡಿ, ತಂದೆಗಳು ಅಬ್ರಾಹ್ಮ್ ಇಸಾಕ್. ಅವ್ರು ಬರೀತಾ ಇರೋದು ಮದುವೆ ಅಂತ ಇರೋದು ತುಂಬಾ ಪರಿಶುದ್ಧವಾಗಿರೋದು, ತುಂಬಾ ಗಣವಿರೋದು, ಅದು ಮೂಲ್ಯವಾಗಿರೋದು. ಅದನ್ನು ಹಂಗ ಅಸಹ್ಯ ಮಾಡಬೇಡಿ ಅಂತ ಅರ್ಥದಲ್ಲಿ ಬರ್ದಿರೋದು. ಅದು ನಿಷ್ಕಲಂಕ ಅಂತ ಅರ್ಥನೇ ಹೇಳಿಲ್ಲ. ಇದೆಲ್ಲ ಟ್ರಾನ್ಸ್ಲೇಷನ್ ಮಾಡೋರು ಬೇಕು ಅಂತ ಮಾಡೋದು. ಇದು ಅಷ್ಟು ಗೊತ್ತಿಲ್ಲ ಅಂತ ಅಲ್ಲ, ಟ್ರಾನ್ಸ್ಲೇಷನ್ ಮಾಡೋರಿಗೆ ಪದಗಳು ಇಲ್ಲ ಅಂತ ಅಲ್ಲ. ಅವ್ರಿಗೆ ಇರ್ಲಿ ಪರವಾಗಿಲ್ಲ, ಯಾಕೆ ನಮ್ಗೆ ಅಷ್ಟೆಲ್ಲ, ಸುಮ್ಮನೆ ಹಂಗಿದ್ರೆ ಸಾಕಲ್ಲ, ನಾವು ಬಯಸೋ ಬೈದ್ ಮಾಡ್ಬಿಡೋಣ ಅಂತ. ಹಂಗಲ್ಲ. ಬೈಬಲಲ್ಲಿ ಸತ್ಯ ದೇವ್ರು ಹೇಳಿರೋದು ಏನಂತ ಅದೇ ತರ ಹೇಳ್ಕೊಡೋದು ಸತ್ಯ. ದೇವ್ರ ಕಡೆ ಮನುಷ್ಯರು ತಿರ್ಸ್ಕೊಳ್ಳೋಕೆ ಮತ್ತು ಪರಿಶುದ್ಧ ಮಾಡೋಕೆ ಮನುಷ್ಯರ ಬುದ್ಧಿ ಬರಬಾರ್ದು. ಮನುಷ್ಯರ ಬುದ್ಧಿಯಿಂದ ನಾವು ದೇವ್ರ ಜನರನ್ನು ಪರಿಶುದ್ಧ ಮಾಡೋಕ್ಕಾಗಲ್ಲ. ದೇವ್ರ ಮಾತಲ್ಲಿ ಅವ್ರು ಪರಿಶುದ್ಧ ಆಗಿಲ್ಲ ಅಂದ್ರೆ ಯಾರು ಏನ್ ಹೇಳಿದ್ರು ಪರಿಶುದ್ಧ ಆಗಲ್ಲ. ದೇವ್ರ ಮಾತು ಕೇಳ್ಕೊಂಡು ವಿಧೇಯರಾಗಿ ನಡೆಯಕ್ಕೆ ಒಬ್ರಿಗೆ ಇಷ್ಟ ಇಲ್ಲ ಅಂದ್ರೆ ಯಾರು ಏನ್ ಡ್ರಾಮಾ ಮಾಡಿದ್ರು ನಡೆಯಕ್ಕಾಗಲ್ಲ. ಕಾರಣ ದೇವ್ರ ಮಾತು ಅಷ್ಟು ಪರಿಶುದ್ಧವಾಗಿರೋ ಮಾತುಗಳು. ಅದನ್ನು ಅದೇ ತರ ತಗೊಳ್ಬೇಕು. ಹೌದು ಇಲ್ಲ ಅಂತ ಇಲ್ಲ. ನಾವು ಹಿಂಗ್ ಬರೆಯೋಣ, ಹಿಂಗ್ ಸ್ವಲ್ಪ ಜಾಸ್ತಿ ಹೇಳ್ಬಿಡೋಣ, ಸ್ವಲ್ಪ ಕಡಿಮೆ ಹೇಳ್ಬಿಡೋಣ, ನಮ್ಮ ಹತ್ರ ಕೇಳ್ಬಿಟ್ರೆ ಪರಿಶುದ್ಧ ಆಗ್ಬಿಡ್ತಾರೆ. ಈ ಡ್ರಾಮಾ ಎಲ್ಲ ದೇವ್ರ ಹತ್ರ ನಡೆಯಲ್ಲ. ದೇವ್ರಿಗದು ಇಷ್ಟನೂ ಇಲ್ಲ. ಅದಕ್ಕೆ ಯೆಶಾಯ 7 ನಾವು ನೋಡೋದೇನು, ಅವ್ರು ಹೇಳ್ತಾ ಇರೋದು ಒಂದು ಸೈನ್ ದೇವ್ರು ಕೊಡ್ತಿದ್ದಾರೆ. ಓಕೆ, ಹಿಮ್ಸೆಲ್ಫ್ ಶಾಲ್ ಗಿವ್ ಯು ಎ ಸೈನ್. ನೋಡಿ, ಸೈನ್ಗೆ ಓತ್ ಅಂತ ಹೇಳೋದು ಎ ಸಿಗ್ನಲ್, ಸೆನ್ಸ್ ಆಫ್ ಅಪಿಯರಿಂಗ್, ಒಂದು ಸೈನ್, ಸಿಗ್ನಲ್. ಇಲ್ಲಾಂದ್ರೆ ಫ್ಲಾಗ್, ಎ ಬೀಕಾನ್, ಈ ತರನ ಅರ್ಥ ಕೊಟ್ಟಿರೋದು. ಅದಕ್ಕೆ ಒಂದು ಎವಿಡೆನ್ಸ್. ಹಾಗಾಗಿ ನೀನ್ ನೋಡಿ ನಂಬಕ್ಕೆ ಒಂದು ವಿಷಯ ಮಾಡ್ತಾರಂತೆ. ಈಗ ತಂದೆ ಮತ್ತು ಅಪ್ಪ ಇಲ್ಲದ ಮಗು ಹುಟ್ಟುಬಿಟ್ರೆ ಅದು ಯಾರಿಗೇನ್ ಗೊತ್ತಾಗ್ತದೆ? ಯಾರು ಹೋಗಿ ಹೇಳ್ತಾರೆ ನನಗೆ ಅಪ್ಪ ಇಲ್ಲದ ಮಗು ಹುಟ್ಬಿಡ್ತಂತ? ಹಂಗಲ್ಲ ಹೇಳ್ತಾ ಇರೋದು. ಅಲ್ಲಿ ಹೇಳ್ತಾ ಇರೋದು, ಆಗ ನೀನ್ ನೋಡು, ಒಂದು ಕಣ್ಣಿಗೆ ಮಗುವನ್ನ ಎತ್ತುಬಿಟ್ಟು ನೆಕ್ಸ್ಟ್ ಆ ಮಗುಗೆ ಇಮ್ಯಾನ್ಯುಯಲ್ ಅಂತ ಹೆಸರಿಕ್ತಾರೆ ಅಂತ ಹೇಳ್ಬಿಟ್ಟು ಯೆಶಾಯ ಬಂದ್ಬಿಟ್ರು. ಈಗ ಮಗು ಹುಟ್ಟೋಕೆ ಹೇಳಿರೋ ಸಮಯದಿಂದ ತಗೊಂಡೆ ಅಟ್ಲೀಸ್ಟ್ ಒಂದು 9 ತಿಂಗಳು ಬೇಕಲ್ಲ. ಹಾಗಾದ್ರೆ ಇನ್ನೊಂದು 9 ತಿಂಗಳು ಕಾಯು ಅಂತ ಹೇಳಿರೋದು. ಅದನ್ನ ಬಿಟ್ಬಿಟ್ಟು ಇದು ನಡೀತಾ ಇರೋದು ಕ್ರಿಸ್ತನ ಬರೋದಕ್ಕೆ 700 ವರ್ಷ ಮುಂದೆ, ಕ್ರಿಸ್ತನ ಪೂರ್ವ 700 ವರ್ಷ.
ಈಗ 700 ವರ್ಷ ಕ್ರಿಸ್ತನ ಪೂರ್ವ ಕ್ರಿಸ್ತನ ಬರೋ ಬಗ್ಗೆ ಏನಕ್ಕಲ್ಲಿ ಬರಿಬೇಕು? ಮರಿಯಾಗಿ ಹುಟ್ಟುವ ಮಗನ ಬಗ್ಗೆ ಏನು ಕೇಳ್ಬೇಕು? ಮರಿಯಾಗಿ ಹುಟ್ಟುವ ಮಗನಿಗೆ ಇನ್ನೊಂದು ದೂತ ಬಂದು ಮರಿಯನ ಹತ್ರ ಡೈರೆಕ್ಟ್ ಆಗಿ ಹೇಳಿರೋದು. ಹಾಗಾದ್ರೆ ಮರಿಯಾತು ಬಂದು ಹೇಳಿರುವಾಗ ಏನಂತ ಹೇಳಿರ್ಬೇಕು? ಆಲ್ರೆಡಿ ಏಷ್ಯಾದಲ್ಲಿ ಪ್ರವಾದ ಇದೆಯಲ್ಲ, ಆ ತರ ನಿನ್ ಮಗನಿಗೆ ಇಮ್ಯಾನ್ಯುಯಲ್ ಅಂತ ಹೆಸರಿಕ್ಕೋ ಕೇಳಿರ್ಬೇಕು. ಯಾಕೆ ಅಲ್ಲಿ ಬಂದು ಯಶು ಅಂತ ಹೆಸರಿಕ್ಕಿದ್ರು? ಹಂಗಾದ್ರೆ ಇಲ್ಲಿ ಒಂದು ಮ್ಯಾನುವೆಲ್ ಅಂತ ಹೇಳ್ಬಿಟ್ಟು ಒಂದು ಹೆಂಗ್ಸ್ ಬಗ್ಗೆ, ಅಲ್ಲಿ ಬಂದು ಇನ್ನೊಂದು ಹೆಂಗ್ಸ್ ಹತ್ರ ಅವ್ರಿಗೆ ಯಶು ಅಂತ ಇಕ್ಕು ಅಂತ ಹೇಳ್ತಾರ. ಆಗ ದೇವ್ರಿಗೆ ಎರಡು ಮಾತ ಇಲ್ಲ, ದೇವ್ರ ಏನಕ್ಕೆ 2 ಸಲ ದೂತರನ್ನು ಕಳಿಸ್ಬೇಕಿತ್ತಾರ? ಇಲ್ಲಾಂದ್ರೆ ಆ ದೂತ ಬಂದು ಹೇಳಿರ್ಬೇಕಲ್ಲ, ಮರಿಯಾ ನಿನ್ ಬಗ್ಗೆನೆ ನಾನು ಯೆಶಾಯ 7:14 ಬರ್ದಿರೋದು, ಆ ಮಗ ಈ ಮಗನೇ, ಅದಕ್ಕೆ ಈ ಮಗನಿಗೆ ಅಲ್ಲಿ ಬರ್ದಿರೋ ತರ ಇಮ್ಯಾನ್ಯುಯಲ್ ಅಂತ ಹೆಸರು ಇಕ್ಕು ಅಂತ ಯಾಕೆ ಹೇಳಿಲ್ಲ? ಆಗ ಏಷ್ಯಾದಲ್ಲಿ ಇಮ್ಯಾನ್ಯುಯಲ್ ಅಂತ ಹೇಳ್ಬಿಟ್ಟು, ಮತ್ತೆ ಇದರಲ್ಲಿ ನಿಮ್ಗೆ ಯೆಶಾಯ ಅಂತ ಹೇಳ್ಬಿಟ್ರ, ಯಶು ಅಂತ, ಇಲ್ಲ ಜೀಸಸ್ ಅಂತ ಹೇಳ್ಬಿಟ್ರ. ಅದಕ್ಕೆ ನಾವು ಇದನ್ನು ಡೀಟೇಲ್ ಆಗಿ ಓದುವಾಗ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಕ್ರೈಸ್ತರುಗಳು ಏನೇನ್ ಗಲಿಬಲಿಗಳು ಮಾಡಿದ್ದಾರೆ, ಬೇಕು ಅಂತ ಏನೇನ್ ಮಾಡಿದ್ದಾರೆ, ಪ್ರವಾದನೆ ಇಲ್ಲದನ್ನು ಪ್ರವಾದನೆ ಅಂತ ಮಾಡಿರೋದಲ್ಲ, ನಾವು ಇನ್ನೂ ಡೀಟೇಲ್ ಆಗಿ ಮಾಡ್ತೀವಿ ಅದು. കാരണം ಈ ಬೈಬಲ್ ಎಲ್ಲ ಯಾವಾಗ ಬಂತು, ಬೈಬಲ್ ಅಂತ ನಮ್ಮ ಕೈಯಲ್ಲಿ ಯಾವಾಗ ಬಂತು? ಕಾನ್ಸ್ಟಂಟೈನ್ ಚಕ್ರವರ್ತಿ ಅರಸನಾಗೋ ತನಕ, ಅವನು ಮತದನ್ನು ಸ್ವೀಕಾರ ಮಾಡೋ ತನಕ ಈ ಬೈಬಲ್ ಅಂತ ಒಂದು ಬುಕ್ ಇರಲೇ ಇರಲಿಲ್ಲ. ಸೊ ಆಮೇಲೆ ಬಂದಿರೋದು ಅದು ನಾವು ಇನ್ನೂ ಡೀಟೇಲ್ ಆಗಿ ಅವಾಗ ನೋಡೋಣ ಏನೇನ್ ಮಾಡಿದ್ದಾರೆ ಅಂತ ಇವರು. ಸೊ ಈಗ ದೇವರಿರೋ ಪ್ರಕಾರ ನೋಡಿ, ಒಂದು ಮಗು ಹುಟ್ಟಬೇಕು. ಆಗ ಇವನು ಏನ್ ಮಾಡ್ದ, ನೀವು 29 ಇದೆಯಲ್ಲ, 28ರಲ್ಲಿ 2 ಪೂರ್ವ ಅಂತ ಓದ್ತಾ ಇದ್ದೀರಲ್ಲ, ಇವನ್ ಏನ್ ಮಾಡಿದಾನೆ, ಅದಾಗಿದ್ಮೇಲೆ ಹೋದ್ರೆ ಕಳ್ಸೋದು ನೋಡಿ, ಯಾರ ಹತ್ರ ಕಳಿಸ್ತಾನೆ? 16 28, 16. ಆ ಕಾಲದಲ್ಲಿ ಅರಸನಾದ ಆಹಾಜನು ತನಗೆ ಸಹಾಯ ಮಾಡಬೇಕೆಂದು ಅಶ್ಶೂರದ ರಾಜನನ್ನು ದೂತರ ಮುಖಾಂತರ ಬೇಡಿಕೊಂಡನು. ಯಾಕೆ? ಏನಾಯ್ತು, ಹೋಗಿ ಏನ್ ಮಾಡ್ತಿದ್ದಾರೆ, ಅಸಿರಿಯ ದೇಶಕ್ಕೆ, ಈಗ ಯುದ್ಧಕ್ಕೆ ಬರ್ತಾ ಇರೋ ಸಿರಿಯ ದೇಶದವರು ಮತ್ತು 10 ಗೋತ್ರದವರು, ಇವರು ಅಸಿರಿಯ ದೇಶದಲ್ಲಿ ಒಂದು ಅರಸನಿಗೆ ಹೋಗಿ, ಇದೇ ನಾವು 2 ವರ್ಷ 16 5 ನೋಡೋದು. 2 ವರ್ಷ 16 5. ಇವನ ಕಾಲದಲ್ಲಿ ಅರಾಮ್ಯರು ಅರಸನಾದ ರೆಚೀನ್, ಇಸ್ರಾಯೇಲ್ಯರ ಅರಸನು ರೆಮಲ್ಯನ ಮಗನೂ ಆದ ಪೆಕಹ ಎಂಬುವರು ಕೂಡಿಕೊಂಡು ಯೆರೂಸಲೇಮಿಗೆ ವಿರೋಧವಾಗಿ ಬಂದು ಆಹಾಜನನ್ನು ಸುತ್ತಿಕೊಂಡರು. ಆದರೆ ಅವನನ್ನು ಜಯಿಸುವುದು ಅವರಿಂದ ಆಗಲಿಲ್ಲ. ಅದು ಅರ್ಥ ಏನು, ಅವರೆಲ್ಲ ಸುತ್ಕೊಂಡು ಬಂದ್ರು ರೆಕಾರ್ಡ್ ಏನು, ಜಯಿಸಕ್ ಬಿಟ್ಟಿಲ್ಲ ದೇವರು, ಜಯಿಸಕ್ ಆಗಿಲ್ಲ ಅವ್ರಿಗೆ. ಕಾರಣ ದೇವರು ಆಲ್ರೆಡಿ ಹೇಳಿದ್ದಾರೆ, ನಿಮ್ಮನ್ನು ಏನು ಮಾಡಕ್ ಆಗಲ್ಲ ಅಂತ. ಅವರು ಯೆಶಾಯದಲ್ಲಿ ಇರೋ ವಿಷಯ ಅದು. ಇದೇ ಕಾಲದಲ್ಲಿ ಅರಾಮ್ಯರು ಅರಸನಾದ ರೆಚೀನನು ಎಲತ್ ಪಟ್ಟಣವನ್ನು ಅರಾಮ್ ರಾಜ್ಯಕ್ಕೆ ಸೇರಿಸಿಕೊಂಡು ಅದರಲ್ಲಿದ್ದ ಯಹೂದ್ಯರನ್ನೆಲ್ಲ ಓಡಿಸಿದನು. ಆಗ ನೋಡಿ, ನಾವು 28ರಲ್ಲಿ ಓದ್ತಾ ಇದೀವಿ, ಹಿಡ್ಕೊಂಡು ಹೋದ್ರು ಸೇರೆ, ಇನ್ನೂ ಏನಾಗ್ತಾ ಇದೆ, ಇನ್ನೂ ಸೇರೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಅಹಾಜು ದೇವ್ರ ಕಡೆ ತಿರುಗ್ತಾ ಇಲ್ಲ, ದೇವ್ರು ಹೇಳಿರೋ ಗುರುತನ್ನು ನೋಡೋಕೆ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ದೇವ್ರ ಏನ್ ಮಾಡಿದ್ರು, ಈಗ ನೀವು 2 ಪೂರ್ವ ಅಂತ ಸರಿ, ಇಲ್ಲಿ ನೋಡಿ ಅವ್ನು ಏನ್ ಮಾಡ್ತಿದ್ದಾನೆ, ಯಾರ ಹತ್ರ ಕಳಿಸ್ತಾ ಇದ್ದಾನೆ. ಎದೋಮ್ಯರು ಬಂದು ಅಲ್ಲಿ ವಾಸಿಸಿದರು, ಇಂದಿನವರೆಗೂ ಅದರಲ್ಲಿ ಅವರೇ ವಾಸವಾಗಿದ್ದಾರೆ. ಓಕೆ, ಅದಾಗಿದ್ಮೇಲೆ ನೋಡಿ ಅವ್ರು ಕಳಿಸ್ತಾರೆ ನೋಡಿ. ಅಹಾಜನು ಅಶ್ಶೂರ್ ದೇಶದ ಅರಸನಾದ ತಿಗ್ಲಪಿಲೆಸರನ ಬಳಿಗೆ ದೂತರನ್ನು ಕಳುಹಿಸಿ. ಓಕೆ ನೋಡಿ, ಈಗ ಏನಾಯ್ತು, ಇವರು ಇನ್ನೂ ತಿತ್ಕೊಳ್ತಾ ಇಲ್ಲ, ಇನ್ನೂ ಯುದ್ಧ ಜಾಸ್ತಿ ಆಗ್ತಾ ಇದೆ ಈಗ. ಬಟ್ ಆದ್ರೆ ದೇವರು ಸಂಪೂರ್ಣವಾಗಿ ಬಿಡಲ್ಲ ಅಂತ ನೋಡಿ. ಏನಾಯ್ತು ಈಗ 19ನೇ ವಾಕ್ಯ ಇಲ್ಲಿ, 2 ಪೂರ್ವ ವೃತ್ತಾಂತ 28, 19. ಯಹೂದ್ಯರನ್ನು ಅಧರ್ಮಕ್ಕೆ ಪ್ರೇರಿಸಿ ಯೆಹೋವನಿಗೆ ದ್ರೋಹ ಮಾಡಿದ ಇಸ್ರಾಯೇಲ್ ರಾಜನಾದ ಆಹಾಜನ ನಿಮಿತ್ತವಾಗಿ ಯೆಹೋವನು ಯಹೂದ್ಯರನ್ನು ಈ ಪ್ರಕಾರ ತಗ್ಗಿಸಿದನು. ದೇವ್ರು ಇನ್ನೂ ತಗ್ಗಿಸೋಕೆ ತೀರ್ಮಾನ ಮಾಡ್ಕೊಂಡ್ರು. ನೋಡಿ ಏನಾಯ್ತು, ಇವನು ಯಾರಿಗೆ ಸಹಾಯ ಕೇಳಿದ ನೋಡಿ, ಅವ್ರು ಏನ್ ಮಾಡ್ತಾರೆ ನೋಡಿ ನೆಕ್ಸ್ಟ್. ಅಶ್ಶೂರದ ಅರಸನಾದ ತಿಗ್ಲಪಿಲೆಸರನು ಬಂದು ಅವನಿಗೆ ನೆರವಾಗುವುದಕ್ಕೆ ಬದಲಾಗಿ ಅವನನ್ನು ಕುಗ್ಗಿಸಿದನು. ನೋಡಿದ್ರೆ ಅವನು ಏನಂತ ಮಾಡಿ ಕೇಳಿದಾನೆ ನೋಡಿ, ದೇವ್ರು ಹೇಳಿದ್ರು ನೀನ್ ದೇವ್ರ ಕಡೆ ತಿರುಗು ಅಂತ ಯೆಶಾಯ ಮುಖಾಂತರ. ಆದ್ರೆ ಇವನೇನ್ ಮಾಡ್ದ, ಅಸರ್ಯ ಅರಸನಿಗೆ ಬರೆದ್ಬಿಟ್ಟು
ನೀನ್ ಬಂದು ಸಹಾಯ ಮಾಡು ಅಂತ. ನೋಡಿ ಅಲ್ಲಿ ಏನಂತ ಬರೆದಿದ್ದಾರೆ ರೆಕಾರ್ಡು. ಇವ್ನು ಕೇಳಿದಕ್ಕೆ, ಕಾರಣ ನಾವು ಇದು ಮೇಲೇನೆ ಓದ್ತಾ ಇದೀವಲ್ಲ, ಅವನ ಅಲ್ಲಿ ಕಳ್ಸಿದಾನಂತ ಹೌದು ಅಲ್ವಾ. ಇಲ್ಲಿ 16 ಓದ್ತಾ ಇದೀವಿ, ಇದೇ ಇದರಲ್ಲಿ 16 ಏನಂತ, ಅರಸನು ತಿಗ್ಲತ್ ಪಿಲ್ಸರ್ ಹತ್ರ ಜನನ ಕಳಿಸೋದಂತ. ಈಗ ಏನಾಯ್ತು, ಅಲ್ಲಿಂದ ಅವನ್ ಬಂದು ಏನ್ ಮಾಡಿದಾನೆ, ದೇವ್ರ ಹತ್ರ ತಿರುಗಿ ಇಲ್ಲ, ಅದಕ್ಕೆ ದೇವ್ರ ಕೋಪ ಮಾಡ್ಕೊಂಡು ಇನ್ನೂ ಕಡಿಮೆ ಮಾಡ್ಬಿಟ್ರು, ಇನ್ನೂ ತಗ್ಗಿಸ್ಬಿಟ್ರು ಯುದ್ಧಾನ. ಆಗ ಏನಾಯ್ತು, ಇವನ್ ಯಾರ ಹತ್ರ ಸಹಾಯ ಕೇಳಿದಾನೆ ಆ ಅರಸ ಇವನ್ ಬಂದು ಸಹಾಯ ಮಾಡೋದು ಬಿಟ್ಬಿಟ್ಟು ಇನ್ನೂ ಕೋಪ ತೋರಿಸಿದ್ದಾನೆ. ಆಯ್ತಾ. ಆವಾಗ ಅಟ್ಲೀಸ್ಟ್ ಏನಂತ ಬುದ್ಧಿ ಬಂದಿರ್ಬೇಕು ಆಹಾಜ್ ಅರಸನಿಗೆ. ನೋಡಿ, ಒಂದ್ ಕಡೆ ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾರೆ, ನೀನು ದೇವ್ರ ಕಡೆ ತಿರುಗು, ದೇವ್ರಿಗೆ ಗುರ್ತು ಕೊಟ್ಟಿದಾರಂತ. ಇನ್ನೊಂದ್ ಕಡೆ ಬೇರೊಂದು ಪ್ರವಾದಿ ಹೋಗ್ಬಿಟ್ಟು 10 ಗೋತ್ರದವರಿಗೆ ಹೇಳಿದ್ದಾರೆ, ಯುದ್ಧಕ್ಕೆ ಹೋಗ್ಬೇಡ ನೀನು ಅಂತ. ಮತ್ತು ಆಗ ಇವನು ಇನ್ನೊಬ್ಬರೊಬ್ಬರನ್ನು ಯಾವುದಕ್ಕೂ ಸಂಬಂಧದಿಂದ ಒಂದು ಅರಸನನ್ನು, ದೊಡ್ಡ ರಾಜ್ಯದಲ್ಲಿ ಸುಮ್ಮನೆ ಇದ್ದಿರೋ ಮನುಷ್ಯನ ಹೋಗ್ಬಿಟ್ಟು ನೀನ್ ನನ್ನನ್ನು ಸಹಾಯ ಮಾಡು ಅಂತ ಹೇಳುವಾಗ, ಈಗ ಶತ್ರು ಎಷ್ಟಾಯ್ತು, 3 ಆಯ್ತು. 2 ಇದ್ದಿರೋ ಜಾಗದಲ್ಲಿ ಈಗ ಅಸಿರಿಯದ ಅರಸನ ಶತ್ರು ಹೋಗ್ಬಿಟ್ಟಿದ್ದಾನೆ, ಸಿರಿಯ ದೇಶದಲ್ಲಿ ಇರೋನು ಶತ್ರು ಹೋಗ್ಬಿಟ್ಟಿದ್ದಾನೆ, 10 ಗೋತ್ರದಲ್ಲಿ ಇರೋರು ಶತ್ರು ಹೋಗ್ಬಿಟ್ಟಿದ್ದಾನೆ. ಹಂಗಾಗಿ ಇದ್ರಲ್ಲ ನಾವು ಏನ್ ತಿಳ್ಕೊಳ್ತಾ ಇದೀವಿ, ಆಹಾಜ್ ಒಬ್ಬನು ತಿರ್ಕೊಂಡು ಬರ್ಬೇಕಂತ. ಈಗ ನೀವು ಯೋಚನೆ ಮಾಡಿ, ಆಹಾಜ್ ಎಷ್ಟು ಹಠ ಮಾಡ್ಕೊಂಡು ಏನಕ್ಕೆ ಇರಬೇಕು, ದೇವ್ರ ಕಡೆ ಏನಕ್ಕೆ ತಿರ್ಗದಿದ್ದಾನೆ. ಹಾಗಾದ್ರೆ ಆಹಾಜ್ ಒಳಗೆ ಇಷ್ಟು ವೈರಾಗ್ಯ ಕೊಡ್ತಾ ಇರೋದು ಯಾರು? ಯಾವ ತರ ಕಾಯಿನು ತನ್ನ ಆಬೇಲನ್ನು ಸಾಯಿಸೋಕೆ ಹೇಗೆ ಮನ್ಸು ಮಾಡ್ದಾನೆ. ಅದಕ್ಕೆ ಕಾಯಿನ್ ಮಾಡುವಾಗ ಹೊಸ ಬೈಬಲ್ ಹೇಳೋದು, ಕಾಯಿನು ಸೈತಾನ್ಗೆ ಹುಟ್ಟಿದಾನಂತ. ಅರ್ಥ ಏನು? ಸೈತಾನ್ ಮನ್ಸು ಕೇಳಿ ಸೈತಾನ ಚಿತ್ತದ ಪ್ರಕಾರ. ಇದೇ ತರ ದೇವರು ನಮ್ಮ ವಿಶ್ವಕರ್ತನು ಸದುಕಾಯ್ ಫರ್ಸಿಯರ್ಗೆ ಹೇಳೋದು ಮತ್ತೆ 23 ನೀವು ಸೈತಾನ ಮಕ್ಕಳು, ನಿಮ್ ಕೆಲಸ ಮಾಡಿ ನೀವು ಅಂತ, ನೀವು ಮಾಡ್ತೀವಿ, ನೀವು ಮಾಡಿ ಮುಗಿಸಿ ಅಂತ. ಸೊ ಏನರ್ಥ, ದೇವರು ಈ ಭೂಮಿಯಲ್ಲಿ ರಕ್ಷಣೆ ಕೊಡಬಾರ್ದಂತ ದೇವರಿಗೆ ವಿರೋಧವಾಗಿರೋರು ಎಲ್ಲ ಶತ್ರುಗಳು, ಎಲ್ಲ ಪರಲೋಕದ ಶಕ್ತಿಗಳು ದೇವರು ಕೆಲಸ ಮಾಡ್ತಾ ಇರೋದು ಭೂಮಿಯಲ್ಲಿ ಮನುಷ್ಯರ ಮುಖಾಂತರ. ದೇವರು ಡೈರೆಕ್ಟ್ ಆಗಿ ಸೈತಾನ ಯುದ್ಧ ಮಾಡಿ ಸೋಲ್ಸ್ಬೇಕಾದ್ರೆ ತುಂಬಾ ಸಮಯ ತಗೊಳ್ಳಲ್ಲ ಅದು. ಆದ್ರೆ ದೇವ್ರ ಚಿತ್ತ ಏನು, ನೀನ್ ಮನುಷ್ಯನ್ ಯಾಮಾರ್ಸಿದೀಯಾ, ಈ ಮನುಷ್ಯನ್ ಇಟ್ಕೊಂಡೆ ನಾನು ನಿನ್ನನ್ನು ಸೋಲ್ಸ್ತೀನಿ ಅಂತಾನೆ ದೇವ್ರ ಆದಾಮ್ಗೆ ಹೇಳಿರೋದು. ನೀನ್ ಅವ್ವನ್ ಯಾಮಾರ್ಸ್ಕೊಂಡು ರಾಜ್ಯ ತಗೊಳಕ್ಕೆ ನೀನ್ ಐಡಿಯಾ ಮಾಡಿದೆ. ಆದ್ರೆ ನಾನು ಅದರಲ್ಲಿ ಸ್ತ್ರೀ ಸಂತಾನ, ಸರ್ಪ ಸಂತಾನ, ಸ್ತ್ರೀ ಸಂತಾನವನು ಸ್ತ್ರೀಯಲ್ಲಿ ಹುಟ್ಟು ಒಂದು ಮಗನ ಇಟ್ಕೊಂಡು ನಾನು ನಿನ್ನನ್ನು ಏನ್ ಮಾಡ್ತೀನಿ ಅಂತ ದೇವ್ರು ಆಲ್ರೆಡಿ ಮನುಷ್ಯರ ಮುಖಾಂತರ ಮಾಡ್ತೀನಿ ಅಂತ ಹೇಳಿದಕ್ಕೆ, ದೇವ್ರಿಗೂ ಸೈತಾನ್ಗೂ ಡೈರೆಕ್ಟ್ ಆಗಿ ಯುದ್ಧ ಇಲ್ಲಿ ನಡೀತಾ ಇಲ್ಲ. ಇದು ಸೈತಾನ್ಗೂ ಚೆನ್ನಾಗಿ ಗೊತ್ತು, ದೇವ್ರು ನಮ್ಮನ್ನು ಏನು ಮಾಡಲ್ಲ. ಕಾರಣ ದೇವ್ರೊಂದು ಸೈತಾನ್ ಹೊಡಿಬೇಕಾದ್ರೆ ಎಷ್ಟು ಸಮಯ ತಗೊಳ್ತದೆ ಹೊಡಿದು ನಾಶ ಮಾಡಕ್ಕೆ. ಆ ಶತ್ರು ನಾಶ ಮಾಡಕ್ಕೆ ದೇವ್ರಿಗೆ ಎಷ್ಟು ಸಮಯ ಬೇಕು ಸರ್ವಶಕ್ತನಿಗೆ. ದೇವ್ರು ಯಾಕೇನು ಮಾಡ್ತಾನೆ, ದೇವ್ರು ಸುಳ್ಳು ಹೇಳಲ್ಲ, ದೇವ್ರು ಹೇಳಿರೋ ಮಾತನ್ನು ಬದಲಾಯಿಸಲ್ಲ. ದೇವ್ರು ಹೇಳೇ ಬಿಟ್ರು ಸೈತಾನ್ಗೆ, ನಾನ್ ನಿನ್ನನ್ನು ಹೊಡಿಯಲ್ಲ, ಆದ್ರೆ ನೀನ್ ಮನುಷ್ಯನ್ ಯಾಮಾರಿಸ್ಕೊಂಡು ರಾಜ್ಯ ತಗೊಳಕ್ ನೋಡ್ದಲ್ಲ, ಅದೇ ಮನುಷ್ಯನ್ ಇಟ್ಕೊಂಡು ನಿನ್ನನ್ನು ನಾನು ಯಾಮಾರಿಸ್ತೀನಿ, ನಿನ್ನನ್ನು ನಾನು ಸಂಹಾರ ಮಾಡ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ ಅಂತ ದೇವರು ಧೈರ್ಯವಾಗಿ ಮನುಷ್ಯನ ಮೇಲೆ ಇಟ್ಟಿರೋ ಧೈರ್ಯ ಆಗುತ್ತೆ ದೇವ್ರಿಗೆ ಗೊತ್ತು. ಈ ಖಂಡಿತ ಒಬ್ಬರು ಅಟ್ಲೀಸ್ಟ್ ಬಂದೇ ಬರ್ತಾರೆ ಸೈತಾನ್ಗೆ ವಿರುದ್ಧವಾಗಿ, ಸೈತಾನ್ ಸೋಲ್ಸೋಕೆ. ಅದಕ್ಕೆ ದೇವ್ರು ತನ್ನ ಮಗನನ್ನೇ ಭೂಮಿಯಲ್ಲಿ ಇಳಿಸ್ಬೇಕಂತ ಅಬ್ರಾಮನ ಆರಿಸ್ಕೊಂಡು ಅಬ್ರಾಮನ ಇಳಿಸಿ ತಗೊಂಡ್ ಬರುವಾಗ ಸೈತಾನ್ ಗೊತ್ತಾಗ್ಬಿಡ್ತು, ಖಂಡಿತ ದೇವ್ರು ಇದನ್ನ ಮಾಡ್ಲೇಬಾರ್ದುವಾಗ ಒಂದು ಅರಸನನ್ನು ಕಟ್ ಮಾಡ್ಬಿಡೋಣ ನಾವು. ಒಂದು ಅರಸನನ್ನು ಕಟ್ ಮಾಡ್ಬಿಟ್ರೆ ಇನ್ನು ದೇವ್ರು ದಾವೀದ್ಗೆ ವಾಗ್ದಾನ ಮಾಡಿರೋ ಈ ಅರಸನ ಹೋಗ್ಬಿಟ್ಟಿದ್ದಾನೆ. ಮತ್ತು ಈ ಅರಸನ ಹುಟ್ಟಿರೋ ಕೆಲವು ಮಕ್ಕಳನ್ನೆಲ್ಲ ಏನ್ ಮಾಡಿದ್ರು, ಬೇರೆ ದೇವರಿಗೆಲ್ಲ ಬಲಿ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಆದ್ರೆ ಈ ವಂಶ ಇಲ್ಲೇ ನಾಶ ಮಾಡ್ಬಿಡ ಅಂತ ಆಹಾಜನ್ನು ಇಟ್ಕೊಂಡಿದ್ದಾರೆ ಸೈತಾನ್ಗಳು. ಆಗ ದೇವ್ರು ಇನ್ನೂ ಕಷ್ಟ ಕೊಟ್ರಂತೆ. ಆಗ ಇವನ್ ಏನ್ ಮಾಡಿದಾನೆ, ದೇವ್ರ ಕಡೆ ತಿರುಗಿಲ್ಲ ಅಂತ ತಿರ್ಗಾ 20 ನೋಡಿ, 28ರಲ್ಲಿ 20 ಅದೇ 20 ಅದೇ ಕಷ್ಟ ಬಂತು. ಅದಕ್ಕೆ ಏನ್ ಮಾಡಿದಾನೆ ನೋಡಿ ಆಹಾಜ್ 21. ಆಹಾಜನು ಯೆಹೋವನ ಆಲಯದ ಅರಮನೆಯ ಪ್ರಭುಗಳ ಆಸ್ತಿಯನ್ನು ಸೂರೆ ಮಾಡಿಕೊಂಡು ಹೋಗಿ ಅಶ್ಶೂರದ ಅರಸನಿಗೆ ಕಾಣಿಕೆಯನ್ನಾಗಿ ಕೊಟ್ಟರು, ಅವನಿಂದ ಏನು ಸಹಾಯವಾಗಲಿಲ್ಲ. ನೋಡಿ, ಅವನು ಶತ್ರುವಿಗೆ ಬಂದಿದ್ದಾನೆ, ಆದ್ರೆ ಇವ್ರು ದೇವರ ಆಲಯದಲ್ಲಿ ಇರೋದು ಏನಕ್ಕೆ ಎತ್ಕೊಂಡು ಕೊಟ್ರು. ಹಂಗಾದ್ರೆ ದೇವ್ರ ಹತ್ರ ಒಂದು ಗುರುತು ಕೇಳು ಅಂತ ಹೇಳುವಾಗ ನಾನು ಕೇಳಲ್ಲ ಅಂತ ಹೇಳಿರೋನು. ದೇವ್ರ ಮೇಲೆ ಪ್ರೀತಿ ಇದ್ದಿದ್ರೆ ದೇವರ ಆಲಯದಲ್ಲಿರೋ ವಸ್ತುಗಳು ಏನಕ್ಕೆ ಹೋಗ್ಕೊಂಡು ತಗೊಂಡು ಕೊಡ್ಬೇಕು, ಆ ಬಂಗಾರಗಳನ್ನು. ಹಂಗಾದ್ರೆ ಅದೊಂದು ಪರಿಶುದ್ಧ ಸ್ಥಳ, ದೇವ್ರು ವಾಸ ಮಾಡುವ ಸ್ಥಳ ಅದು. ಅದನ್ನು ಬೆಲೆನೇ ಇಲ್ಲ, ಅದನ್ನ ತಗೊಂಡು ಹೋಗ್ಬಿಟ್ಟು ಯಾವ ಸಹಾಯ ಮಾಡಿದಿರೋ ವ್ಯಕ್ತಿಗೆ ಹೋಗಿ ಕೊಟ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ ನೋಡಿ, ಕಷ್ಟ ಬಂದಾಗ ಅರಸನಾದ ಆಹಾಜನು ಯೆಹೋವನಿಗೆ ಮತ್ತಷ್ಟು ದ್ರೋಹಿಯಾದನು. ನೋಡಿ, ಇನ್ನೂ ದೇವರಿಗೆ ಆಗ ದೇವ್ರು ಇನ್ನೂ ಕಷ್ಟ ಕೊಡ್ತಾ ಇರುವಾಗ ದೇವ್ರ ಕಡೆ ತಿರುಗ್ತಾ ಇಲ್ಲ. ಕಾರಣ ಕಷ್ಟ ಬರ್ತಾ ಇರೋದು ದೇವ್ರ ಕಡೆಯಿಂದ. ಈಗ ದೇವ್ರ ಕಡೆ ತಿರುಗಲಿ ಅಂತ ದೇವ್ರು ಮಾಡ್ತಾ ಇರೋದು. ದೇವ್ರ ಕಡೆ ತಿರುಗ್ಬಿಟ್ರೆ ಈ ಕಷ್ಟ ನಿಂತು ಹೋಗಿರ್ತದೆ.
ಆದ್ರೆ ದೇವ್ರ ಕಡೆ ತಿರುಗದೆ ದೇವರಿಗೆ ವಿರೋಧವಾಗಿ ಕೆಲಸ ಮಾಡಿದ್ರೆ ದೇವ್ರಿಗೆ ಇನ್ನೂ ಕೋಪ ಜಾಸ್ತಿ ಬರ್ತಾ ಇದೆ. ಹಂಗಾದ್ರೆ ದೇವ್ರು ಇನ್ನೂ ಕೋಪಿ ಆಗ್ತಾ ಇರೋದು ಏನಕ್ಕೆ? ದೇವ್ರನ್ನ ಕೋಪಿಯಾಗಿ ಮಾಡ್ತಾ ಇರೋದು ಇವ್ರೊಳಗೆ ಅಷ್ಟು ದ್ವೇಷ ಇಲ್ಲಿಂದ ಬಂತು. ಹಾಗಾದ್ರೆ ಇವನು ಕಾಯಿನ್ ತರ ಸೈತಾನಿಗೆ ಒಪ್ಪಿಸಿದಾನೆ ದೇವ್ರಿಗೆ ವಿರೋಧ ಕೆಲಸ ಮಾಡೋದಕ್ಕೆ. ಆದ್ರೆ ನೋಡಿ ಇನ್ನೂ ಏನ್ ಮಾಡ್ತಾರೆ ನೆಕ್ಸ್ಟ್. ಹೇಗೆಂದರೆ ಅರಾಮ್ ರಾಜ್ಯದ ದೇವತೆಗಳು ಅವರಿಗೆ ಜಯವನ್ನು ಅನುಗ್ರಹಿಸಿದವಲ್ಲ, ನಾನು ಅವುಗಳಿಗೆ ಯಜ್ಞವ ಅರ್ಪಿಸುವೆನು, ಆಗ ನನಗೂ ಜಯವಾಗುವುದು ಎಂದುಕೊಂಡು ಅವನು ತನ್ನ ಅಪಜಯಕ್ಕೆ ಕಾರಣವಾಗಿದ್ದ ದಮಸ್ಕದ ದೇವತೆಗಳಿಗೆ ಯಜ್ಞ ಸಮರ್ಪಿಸುವವನಾದನು. ನೋಡಿ ಇನ್ನೂ ಕೋಪ ಬರುವಷ್ಟಿಗೆ ನಾವು ಅದು 2 ನೋಡುವಾಗ ಅರಸನ್ಗೆ ಹೇಳಿ ನಾನು ನಿನ್ ಮಗನಾಗ್ಬಿಡ್ತೀನಿ, ನಿನ್ ಸೇವಕನಾಗ್ಬಿಡ್ತೀನಿ. ಇಲ್ಲಿ ನೋಡಿ ಅವ್ರ ದೇವರುಗಳನ್ನೇ ಇವನ್ ದೇವರಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ನೆಕ್ಸ್ಟ್, ಆ ದೇವತೆಗಳ ದೆಸೆಯಿಂದ ಅವನಿಗೂ ಎಲ್ಲ ಇಸ್ರಾಯೇಲರಿಗೂ ಕೇಡು ಉಂಟಾಯಿತು. ಇದಲ್ಲದೆ ಆಹಾಜನು ದೇವಾಲಯದ ಸಾಮಾನುಗಳನ್ನು ಕೂಡಿಸಿ ಅವುಗಳನ್ನು ಕತ್ತರಿಸಿ ಬಿಟ್ಟನು. ಯೆಹೋವನ ಆಲಯದ ಬಾಗಲುಗಳನ್ನು ಮುಚ್ಚಿ ಯೆರೂಸಲೇಮಿನ ಪ್ರತಿಯೊಂದು ಮೂಲೆಯಲ್ಲಿಯೂ ಯಜ್ಞ ವೇದಿಗಳನ್ನು ಕಟ್ಟಿಸಿದನು. ಇನ್ನೂ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದಾರೆ. ಆಗ ಇಷ್ಟು ತಪ್ಪು ಮಾಡುವಾಗ್ಲೂ ಆಹಾಜನ್ನು ಜಯ ಹೊಂದಿಲ್ಲ ಅಂತ ನಾವೇನ್ ಮಾಡ್ತಾ ಇದೀವಿ. ಆದ್ರೂ ಜಯ ಹೊಂದೋಕ್ಕಾಗಿಲ್ಲ. ಅದು ಯೆಶಾಯನು ಹೇಳ್ತಿದ್ದಾರೆ, ಎಲ್ಲ ಕಡೆ ಬರ್ತಿದ್ದಾರೆ, ಆಗಿಲ್ಲ ಅಂತ. ಇಷ್ಟು ತಪ್ಪು ಮಾಡಿದ್ರು ದೇವ್ರು ಬಿಟ್ಟಿಲ್ಲ. ಹಂಗ ದೇವ್ರು ಹೇಳಿರೋ ಮಾತೇನು? ಒಂದು ಕಣ್ಣಿಗೆ ಒಂದು ಮಗುನೆತ್ತಿ ಆ ಮಗುಗೆ ಇಮ್ಯಾನ್ಯುಯಲ್ ಅಂತ ಹೆಸರು ಇಕ್ಬೇಕಂತ ಹೇಳಿದ್ರು. ಇಲ್ಲೇ ಮುಗ್ದೋಗಿಲ್ಲ. ಕಾರಣ ನಾವು ಯೆಶಾಯ ಓದುವಾಗ ನಾವು ಕರೆಕ್ಟಾಗಿ ಓದ್ತಾ ಇಲ್ಲ. ಸುಮ್ಮನೆ 7:14 ಓದ್ಬಿಟ್ಟು ನಿಲ್ಸಿದ್ರೆ ಸಾಕ. ಅಲ್ಲಿ ಹೇಳಿರೋ ಇನ್ನೂ ಪ್ರವಾದನೆಗಳು ನೋಡಿ, 7, 15, 15-16 ಓದಿ. ಅವನು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವಾಗ ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು. ನೋಡಿ ಏನ್ ತಿನ್ಬೇಕಂತೆ? ಈ ಮಗು ಬೇರೆ ಮೊಸರು ತಿನ್ಬೇಕು, ಬೇರೆ ಜೇನುತುಪ್ಪ ತಿನ್ಬೇಕು. ಹಾಗಾದ್ರೆ ಈಗ ಒಂದು ಮಗುಗೆ ಇಷ್ಟು ಜೇನುತುಪ್ಪ ಮತ್ತು ಮೊಸರೆಲ್ಲ ಬೇಕಂದ್ರೆ ಎಲ್ಲಿ ಸಿಕ್ಕೋದು ಈಗ? ಹಾಗಾದ್ರೆ ಖಂಡಿತ ಪ್ರವಾದನೆ ಇಲ್ಲಿ ಮುಗ್ದೋಗಿಲ್ಲ. ಇಷ್ಟು ಮಾತ್ರ ಹೇಳ್ಬಿಟ್ಟು ಪ್ರವಾದನೆ ಏನ್ ಮಾಡಿಲ್ಲ, ಮುಗಿಸಿಲ್ಲ ಅವರು. ಇನ್ನು ನೋಡಿ ಏನಿದೆ ಪ್ರವಾದನೆ. ನಾವು 21 ಓದುವಾಗ 21, ಆ ಕಾಲದಲ್ಲಿ ಯಾವನೇ ಆಗಲಿ ಹಸುವಿನ ಕಡಸನ್ನು 2 ಕುರಿಗಳನ್ನು ಸಾಕಿ ಅವು ಕರೆಯುವ ಹೆಚ್ಚು ಹಾಲಿನಿಂದ ಮೊಸರನ್ನು ತಿನ್ನುವನು. ನೋಡಿದ್ರೆ ಇನ್ನು ಪ್ರವಾದನೆ ಏನಾಗ್ತಾ ಇದೆ ಅಲ್ಲಿ? 7:14 ಬರ್ದಿರೋ ಪ್ರವಾದನೆ ನಿಂತೋಗಿಲ್ಲ. ಹಾಗಾದ್ರೆ ಈ ಮಗು ಬೆಳೆದು ಎಷ್ಟು ಕಾಲ ತನಕ ಒಳ್ಳೇದು ಕೆಟ್ಟದು ಏನಂತ ಗೊತ್ತಾಗೋ ತನಕ 1-2 ವರ್ಷ ಅಲ್ಲ, ಇಷ್ಟು ವರ್ಷ ಪ್ರತಿದಿನ ಈ ಮನುಷ್ಯ ಏನ್ ತಿನ್ಬೇಕು? ಬರೀ ಜೇನು ಮತ್ತು. ಹಂಗಾದ್ರೆ ಅರ್ಥ ಏನು? ಈ ಒಂದು ಮಗುಗೆ ಇಷ್ಟು ರೆಗ್ಯುಲರ್ ಆಗಿ ತಿನ್ನೋಕೆ ದೇವ್ರು ಸುಮ್ಮನೆ ಮಾಡಿಲ್ಲ. ದೇವ್ರು ಏನ್ ಮಾಡೋದಂತೆ, ಇನ್ನೊಬ್ಬರನ್ನ ಒಪ್ಪಿಸ್ಬಿಟ್ರು. ಯಾರಿಗೆ? ಇನ್ನೊಬ್ರು ವ್ಯಕ್ತಿಗೆ ನೀನ್ ಇದೆಲ್ಲ ಸಾಕಿ, ದನಗಳೆಲ್ಲ ಸಾಕಿ ನೀನೇನ್ ಮಾಡ್ಬೇಕು? ಆ ವ್ಯಕ್ತಿಗೆ ಹೋಗಿ ಕೊಡ್ಲೇಬೇಕು. ಹಂಗಾದ್ರೆ ಇದೇನಾಯ್ತು ಈಗ? ಈಗ ಇದು ನೀವು ಯಶ್ವಾಗಿ ಯಾರು ಸಾಕಿದ್ರು ಇದೇ ತರ? ಮತ್ತೆ ಇದರಲ್ಲಿ ಮೇರಿಗೆ ಯಾರು ಸಾಕೊಂಡು ಕೊಟ್ರು? ಕರ್ತ ಯಾಕೆ ಬರ್ದಿಲ್ಲ ಅದನ್ನು? ಕರ್ತನು ಬೇರೆ ಹಾಲು ಜೇನು ಕುಡ್ಕೊಂಡಿರ್ತಾರೆ ಅಂತ ಏನಕ್ಕೆ ಬರ್ದಿಲ್ಲ? ನೋಡಿ ಈ ಪ್ರವಾದನೆ ಇದಂತ ಹೇಳೋರು ಬರೀ ಇಷ್ಟು ಮಾತ್ರ. ಇನ್ನೂ ಇದೆ ಈ ಪ್ರವಾದನೆ. ಇನ್ನು 8ನೇ ಅಧ್ಯಾಯ 9ನೇ ಅಧ್ಯಾಯದೆಲ್ಲ ಹೋಗ್ತಾ ಇದೆ. ಸೊ ನಮ್ಗೆ ಈ ತರಗತಿ ಇನ್ನೂ ಹೋಗುತ್ತೆ. ಇದು ಇದೇ ವಿಷಯಗಳು ಇಮ್ಯಾನ್ಯುಯಲ್ ಇದೆ. ಸೊ ಇಲ್ಲಿ ಹೇಳಿರೋದೇನು? ಇಮ್ಯಾನ್ಯುಯಲ್ ಅಂತ ಒಂದು ಮಗು ಹುಟ್ಟಿದ ಮೇಲೆ ಆಗಿಲ್ಲ. ಇಮ್ಯಾನ್ಯುಯಲ್ ಸ್ಟೋರಿ ಇನ್ನೂ ಇದೆ. ಹಾಗಾದ್ರೆ ಇಮ್ಯಾನ್ಯುಯಲ್ ಹುಟ್ಟಿದ ದಿನದ ಏನಾಗಬೇಕು? ಹಾಲು ಜೇನು. ಅದಕ್ಕೆ ಎಷ್ಟು ಇರ್ತದೆ ನೋಡಿ. ಅಲ್ಲಿ ಒಂದು ಮನುಷ್ಯ ಒಂದು ಹಸು ಮತ್ತು 2 ಕುರಿಗಳನ್ನು ಸಾಕ್ಬೇಕು. ಆಗ ಇದು ಮನೆ ಬಿಟ್ಟು ಹೊರಗೆ ಏನಾಯ್ತು? ಹಾಗಾದ್ರೆ ಈ ಮನುಷ್ಯ ಯಾರು ಇದನ್ನು ಸಾಕಿದಾನಲ್ಲ ಅವ್ರಿಗೂ ಇಮ್ಯಾನ್ಯುಯಲ್ ಬಗ್ಗೆ ಏನಾಗಿರ್ಬೇಕು? ಗೊತ್ತಿಲ್ಲ. ಅವರು ಲೋಕದಲ್ಲಿ ಹೋಗಿ ಹೇಳಿರ್ತಾರೆ. ಈಗ ಆಗಾಸ್ ಹೇಳಿಲ್ಲ ಅಂದ್ರೂ ಇಮ್ಯಾನ್ಯುಯಲ್ ಅಂತ ಒಂದು ವ್ಯಕ್ತಿ ನನಗೆ ಗೊತ್ತು. ಆ ವ್ಯಕ್ತಿಗೆ ನಾನೇನ್ ಮಾಡ್ತಾ ಇದ್ದೀನಿ? ಹಾಲು ಮತ್ತು ಜೇನುತುಪ್ಪ ಕೊಡೋದಂತ. ನೋಡಿ ಇನ್ನೂ ಎಷ್ಟು ನೋಡಿ ಅದು. ದೇಶದಲ್ಲಿ ಉಳಿದ ಪ್ರತಿಯೊಬ್ಬನು ಮೊಸರು ಜೇನುಗಳನ್ನೇ ಉಂಡು ಜೀವಿಸುವನು. ಅದು ಅಂತ ಏನದು? ಇದು ಒಬ್ರು ತಿನ್ನಕ್ಕೆ ಒಬ್ರು ಮನೆ ಮಾತ್ರ ಅಲ್ಲ ಅಂತೆ. ಆ ಊರಲ್ಲಿರುವ ಎಲ್ಲ ಮನೆಯಲ್ಲಿರುವ ಮಕ್ಕಳುಗಳು ಬರೀ ತುಪ್ಪ ಮತ್ತು ಈ ಮೊಸರು, ಅಕ್ಷರ ಮೊಸರು ಅಂತ ಹಾಕಿದ್ರೆ ಬಟ್ಟರು, ಬೆಣ್ಣೆ ಮತ್ತು ಜೇನು
ಈಗ ನೀವು ಬರೀ ಬೆಣ್ಣೆ ತಗೊಂಡ್ರೆ ಅದು ಬೇರೆಯವರೆಲ್ಲ ಬೇರೆ ಯಾರಿಗೂ ಹೇಳ್ತಾರೆ ಬೆಣ್ಣೆ ತುಂಬಾ ತಿಂದಿರೋ ಚಿಕ್ಕ ವಯಸ್ಸಿಂದ, ಅದಕ್ಕೆ ತುಂಬ ಕನೆಕ್ಷನ್ ಮಾಡ್ತಾರೆ ಇದನ್ನೆಲ್ಲ. ಬಟ್ ಇಲ್ಲಿ ನೋಡಿ ಕ್ಲೀನಾಗಿ ನೀವು ನೋಡಿ, ಇಲ್ಲಿ ಆ ಮಗು ಬೆಣ್ಣೆ ಮತ್ತು ತುಪ್ಪ ತಿನ್ನಕ್ಕೆ ಹಸು ಮತ್ತು ಕುರಿಗಳು ಎಷ್ಟು ಜನ ಸಾಕ್ಬೇಕು? ಒಬ್ಬರಲ್ಲ, ಒಬ್ರು ಸಾಕಿ ಊರವ್ರು ಕೊಡೋಕ್ಕಾಗುತ್ತಾ? ಯಾವ ನ್ಯಾಯ ಇದು? ಎಲ್ಲಿರೋ ನ್ಯಾಯ ಇದು? ಒಬ್ರು ಮನೇಲಿ ಸಾಕ್ಬಿಟ್ಟು ಊರವ್ರಿಗೆಲ್ಲ ಕೊಡೋದಾ? ಹಂಗಾದ್ರೆ ಒಂದು ಮನೇಲಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಮನೆ ಏನ್ ಮಾಡ್ಬೇಕು? ಬಾರ ಪಕ್ಕ ಮಗು ನನ್ನ ಹತ್ರ ಇದೆ ತುಪ್ಪ, ನನ್ನ ಹತ್ರ ಇದೆ ಏನು ಬೆಣ್ಣೆ. ಈಗ ಅವರು ರಾತ್ರಿ ಎಲ್ಲೋ ಹೋಗ್ಬಿಟ್ಟು ಸಡನ್ ಆಗಿ ತಿನ್ನಕ್ ಆಸೆ ಆಗ್ಬಿಡ್ತು, ಏನಾಗ್ತದೆ? ಯಾರೋ ಇರ್ತಾರೆ, ಬಂದ್ ನನ್ ಮನೇಲಿ ಇದೆ, ನಾನು ಬೇರೆ ಅದ್ ಬಿಟ್ಟು ಬೇರೆನೂ ತಿನ್ನಲ್ಲ. ಹಂಗಾದ್ರೆ ಇವಾಗ್ಲೂ ಒಂದು ಮಗು ಒಂದು ಊರಲ್ಲಿ ನಾನು ಬರೀ ಇದು ಮಾತ್ರ ತಿಂತೀನಿ, ಅದೇನು ಆ ಕಾಲದಲ್ಲಿ ನಾವು ಸ್ವಲ್ಪ ಇದೆಲ್ಲ ಯೋಚನೆ ಮಾಡ್ಬೇಕು. ಸಾಮಾನ್ಯವಾಗಿ ಬೆಣ್ಣೆ ಮತ್ತು ತುಪ್ಪ ಎಲ್ಲರಿಗೂ ಸಿಕ್ಕಿದ್ರೆ ಏನಕ್ಕೆ ಬರಿಬೇಕು? ಏನಕ್ಕೆ ಪ್ರವಾದನೆ ಬರಬೇಕು? ಈ ತರ ಊರವರೇ ತಿನ್ನೋ ತರ ದೇವ್ರು ಮಾಡ್ತಾರೆ ಅಂತ ಏನಕ್ಕೆ ಬರಿಬೇಕು? ಇದು ಚಿಕ್ಕ ವಿಷಯ ಅಲ್ಲ, ಇದು ದೊಡ್ಡ ಸೂಚನೆವಾಗಿದೆ. ಇಡೀ ಊರಿಗೆ ದೇವ್ರು ಸೈನ್ ಕೊಡ್ತಾ ಇರೋದೇನು? ಯೂದ ಗೋತ್ರದವರೇ, ನಿಮ್ಮನ್ನು ಯಾರು ಏನು ಮಾಡಕ್ಕಾಗಲ್ಲ. ಏಷಯ ಮಾಡಿರೋ ಪ್ರವಾದನೆಗೆ ಏನಾಗ್ತದೆ ಎಲ್ಲರಿಗೂ? ಇದು ಪ್ರವಾದನೆ ಯಾರು ಮಾಡಿರೋದು? ಏಷಯ ಹೇಳಿರೋದಲ್ವಾ? ಇದೆಲ್ಲ ನಾವು ಯಾರು ಕಳಿಸ್ಬೇಕು? ನಾವು ಇದೆಲ್ಲ ಒಂದು ಇಮ್ಯಾನ್ಯುಯಲ್ ಅಂತ ಹುಡುಗನಿಗೆ ಕಳಿಸ್ಬೇಕು. ಹಾಗಾದ್ರೆ ಇದು ಏಷಯನ ಕಾಲದಲ್ಲಿ ಆ ಹುಡುಗ ಇಲ್ಲ ಅಂದ್ರೆ ಇವರೆಲ್ಲ ಕೇಳಿರೋಲ್ವಾ? ಎಲ್ಲಪ್ಪ ಇಮ್ಯಾನ್ಯುಯಲ್ ನಮ್ ಪ್ರವಾದನೆ ಮಾಡಿದ್ಮೇಲೆ ನಮ್ ಕೊಡೋಕ್ ಸಿಗ್ತಾ ಇಲ್ಲ ಅಂತ ಕೇಳಿರೋಲ್ವಾ? ಬರ್ದಿರ್ತಾರಲ್ಲ, ದೇವ್ರ ಮಾತು ಸುಳ್ಳಾಯ್ತಂತ. ಯಾಕೆ ಎಲ್ಲೂ ಬರೆದಿಲ್ಲ? ಆಮೇಲೆ ಕಾರಣ ಈ ಇಮ್ಯಾನ್ಯುಯಲ್ ಬಗ್ಗೆ ಇನ್ನೂ ಇದೆ, 8ನೇ ಅಧ್ಯಾಯ 9ನೇ ಅಧ್ಯಾಯ ಎಲ್ಲ ಇನ್ನೂ ಇದೆ. ಸೊ ನಾವು ಇನ್ನೂ ಈ ಕ್ಲಾಸ್ ಇನ್ನೂ ಕಂಟಿನ್ಯೂ, ಕಾರಣ ಇದು 7 ಕೊನೆ ಅಲ್ವಾ? ಲಾಸ್ಟ್ ನೋಡಿ ಏನಂತ ಬರ್ದಿದ್ದಾರೆ, ಇನ್ನು ಮುಂದಕ್ಕೆ 7 ಲಾಸ್ಟ್ ವಾಚನ. ಗುದ್ದಲಿಯಿಂದ ಅಗತೆಗೆದು ಮಾಡುತ್ತಿದ್ದ ಯಾವ ಗುಡ್ಡಕ್ಕೂ ನೀನು ಮುಳ್ಳು ಕಂಪೆಗಳಿಗೆ ಅಂಜಿ ಬರಲಾರದೆ ಇರುವಿ. ಅದು ದನಗಳನ್ನು ಬಿಡುವುದಕ್ಕೂ ಕುರಿಗಳನ್ನು ತುಳಿದಾಡುವುದಕ್ಕೂ ಎಡೆಯಾಗುವುದು. ನೋಡಿ ಹಾಗೇನಾಯ್ತು? ಫುಲ್ ಊರ್ದು ಸಿಚುವೇಶನ್ ಏನ್ ಮಾಡ್ಬಿಟ್ಟಿದಾರಂತೆ, ಚೇಂಜ್ ಮಾಡ್ಬಿಟ್ಟಿದ್ದಾರೆ ದೇವರೊಂದು ಊರಲ್ಲೇ. ಇಷ್ಟು ಮೇಲೆ ನೀವು ಓದ್ಕೊಂಡ್ ಬಂದ್ರೆ ನೋಡಿ, ಇನ್ನು ನೀವು 23 ಓದ್ ನೋಡಿ. ಆಗ 1000 ರೂಪಾಯಿಯ ಬೆಲೆಯು ಸಹಸ್ರ ದ್ರಾಕ್ಷೆಯ ಬಳ್ಳಿಗಳು ಬೆಳೆಯುವ ಪ್ರತಿಯೊಂದು ಪ್ರದೇಶದಲ್ಲಿಯೂ ಮುಳ್ಳುಗಿಲ್ಲು ಮುಚ್ಚಿಕೊಂಡು ಹೋಗುವುದು. ನೋಡಿ ಕಂಪೇರ್ ಮಾಡಿ ನೋಡಿ, ಇದೆಲ್ಲ ಇಷ್ಟಿರುವಾಗ ಜೇನು ಮತ್ತು ತುಪ್ಪ ಏನಾಗಲ್ಲ ಅಂತ, ಬೆಣ್ಣೆ ಮತ್ತು ತುಪ್ಪ ಏನಾಗಲ್ಲ ಅಂತ, ಕಡಿಮೆ ಆಗಲ್ಲಂತೆ. ಈ ಹುಡುಗನಿಗೆ ಅದು ಕೊಡ್ತಾರಂತೆ ಅಷ್ಟು. ಓಕೆ, ಹಂಗೆ ಕೊನೆಗೆ ಏನಾಯ್ತು? ಲೆಸರ್ ಕ್ಯಾಟಲ್ ಇದೆಯಲ್ಲ, 25 ಇದೆಯಲ್ಲ, ಹಂಗೆ 8 ಕಂಟಿನ್ಯೂ ಮಾಡೋಕೆ. 8 ಎಲ್ಲ ಬೇರೆ ಮಾಡಿರೋದು ನಾವು. ಫಸ್ಟ್ ಏಷ್ಯ ಕಂಟಿನ್ಯೂ ಮಾಡ್ತಾ ಇದಾರೆ. ಆಮೇಲೆ ಯೆಹೋವನು ನನಗೆ ದೊಡ್ಡ ಹಲಿಗೆಯನ್ನು ತೆಗೆದುಕೊಂಡು ಸಾಧಾರಣ ಲಿಪಿಯಿಂದಲೇ. ನೋಡಿ ಆಗೇನಾಯ್ತು? ದೇವ್ರು ಸುಮ್ಮನೆ ಬಿಟ್ಟಿಲ್ಲ. ಇದು ದೇವರು ಆಹಾಜ್ಗೆ ಹೇಳ್ಬಿಟ್ಟು ಬಂದ್ಬಿಟ್ರು ಪ್ರವಾದಿ. ಈಗ ಪ್ರವಾದಿಗೆ ದೇವ್ರು ಹೇಳ್ತಾ ಇರೋದು, ಪ್ರವಾದಿ ಆಹಾಜು ಅವನೆಲ್ಲರಿಗೂ ಇದು ಹೇಳಲ್ಲ, ಅವನು ಹುಡುಕೋಕ್ಕೂ ಹೋಗಲ್ಲ. ಅದಕ್ಕೆ ಆಹಾಜ್ ಹುಡುಕಿಲ್ಲ ಅಂದ್ರೂ ಊರವ್ರೇನಾಗ್ಲಿ ಜನ ಏನಾಗ್ಲಿ ಹುಡುಕಿ ತಿಳ್ಕೊಳ್ಳಿ, ನಾನು ಯೂದ ಗೋತ್ರವನ್ನು ನಾಶ ಮಾಡಕ್ಕೆ ಬಿಡಲ್ಲ. ಆಹಾಜ್ ನನ್ನ ಕಡೆ ತಿತ್ಕೊಂಡು ಇಲ್ಲ ಅಂದ್ರೂ ಊರವ್ರು ಏನ್ ಮಾಡ್ಲಿ, ಯೂದ ಗೋತ್ರದವ್ರು ಏನ್ ಮಾಡ್ಲಿ, ಯೆಹೋವ ಕಡೆ ಎತ್ಕೊಳ್ಳಿ ಅಂತ ಈ ದೊಡ್ಡ ಸೂಚನೆ ಊರಿಗೆ ಕೊಟ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ 8ಅಲ್ಲಿ ಏಷ್ಯಾಗೆ ಹೇಳ್ಬಿಟ್ಟು, ಏಷ್ಯ ನೀನೊಂದು ವಿಷಯ ಇದನ್ನು ಇನ್ನೂ 2 ಸಾಕ್ಷಿಗಳು ತಗೊಂಡ್ ಬಂದು, ಅಲ್ಲಿ ಬೇರೊಂದು ಮಗು ಇದೆ, ಅಲ್ಲಿ ಬೇರೊಂದು ಮಗು ಹುಟ್ಟಬೇಕಂತೆ, ಆ ಮಗನಿಗೆ ಏನ್ ಹೆಸರಿದೆ ಅಂತ ನೋಡೋಣ. ಆ ಪ್ರವಾದನೆಗಳು ಯಾರ ಬಗ್ಗೆ ಬಂತು? ಅದು 8ನೇ ಅಧ್ಯಾಯ. 8ನೇದಲ್ಲಿ ಏನ್ ಬರ್ದಿದ್ದಾರೆ? 9ಲ್ಲಿ ಏನ್ ಬಂತು? ನಮ್ಗೊಂದು ಮಗು ಸಿಕ್ಕಿದೆ, ಅದು ಯಾರ ಬಗ್ಗೆ ಬರ್ದಿರೋದು? ಆ ಪ್ರವಾದನೆ ಎಲ್ಲಿಗೆ ಕಂಟಿನ್ಯೂ ಆಗಿದೆ? ನಾವಿನ್ನು ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆನು ನಾವು ನೋಡೋಣ. ಸೊ ಖಂಡಿತ ಇವತ್ತು ನಾವು ನೋಡಿರೋದು ಈ 14 ಅದರಲ್ಲಿ ಅಬ್ರಾಮಿಂದ ದಾವೀದ್ ತನಕ 14 ಅಂತ ಬಂತು. ದಾವೀದಿಂದ ಸೆರೆಗೆ ಹೋಗಿರೋದಂತ ಬಂತು. ಅರಸ ಹೆಸರು ಬಂದಿಲ್ಲ. ದಾವೀದಿಂದ ಸೆರೆಗೆ ಹೋಗೋದಕ್ಕೆ 14 ಗೋತ್ರ ಆಯ್ತು. ಹಾಗಾದ್ರೆ ಏನಾಯ್ತು? ದೇವರಿಗೆ ರಾಜ್ಯವನ್ನು ಬೇಡ ಅಂತ ಹೇಳೋದಕ್ಕೆ ಇಳಿದು 14 ಗೋತ್ರದಲ್ಲಿ ದೇವ್ರು ಕೈ ಬಿಟ್ಬಿಟ್ರು. ಇಸ್ರೇಲನ್ನು ಇಷ್ಟೆಲ್ಲ ನಡೆಸಿದ್ರು ಯೋಗ್ಯವಾಗಿ ನಡೆದಿಲ್ಲ, ಕೈ ಬಿಟ್ಬಿಟ್ರಂತ ದೇವರು. ಆ ಊರಿಂದ ವಾಪಸ್ ಯೋಗ್ಯವಾಗಿ ತನ್ನ ಮಗನನ್ನು ಕರ್ಕೊಂಡು ಬರೋದಕ್ಕೆ ಈ ಭೂಮಿಯಲ್ಲಿ ಇನ್ನೊಂದು 14 ವಂಶಗಳು ದೇವರಲ್ಲಿ ನಡೆಸ್ಕೊಂಡು ಇವ್ರು ಮಾಡಿರೋ ತಪ್ಪುಗೆಲ್ಲ ಪರಿಹಾರ ಮಾಡಿಕೊಂಡು ಕೊನೆಗೆ ದೇವ್ರು ಸೆರೆಯಿಂದ ವಾಪಸ್ ತಕೊಂಡು ಬಂದು ಇವರಲ್ಲಿ ತನ್ನ ಮಗನನ್ನು ಹುಟ್ಟಿಸಿರೋದು. ಅದಕ್ಕೆ ನಾವು ರಕ್ಷಣೆ ಅಂತ ಇರೋ ಪಾಠ. ಸೊ ಫಸ್ಟ್ ರಕ್ಷಣೆ ಅಂತ ಇರೋದು ಹಳೆ ಒಡಂಬಡಿಕೆ, ಅದು ಇಸ್ರೇಲ್ ಜನಕ್ಕೆ ಬರ್ಬೇಕಾದ ರಕ್ಷಣೆ. ಆ ರಕ್ಷಣೆ ಹೊಂದಬಾರ್ದಂತ ಸೈತಾನ್ ಮಾಡುವ ಪ್ರಯತ್ನಗಳು ನಾವು ನೋಡಿದೀವಿ, ಅರಸರ ಮುಖಾಂತರ ಮಾಡಿರೋದು.
ಆದರೆ ದೇವ್ರು ಬಿಟ್ಟಿಲ್ಲ. ದೇವ್ರು ತನ್ನ ಮಗನನ್ನು ಈ ಭೂಮಿಯಲ್ಲಿ ಹುಟ್ಟಿಸಿ ಸೈತಾನಿಗೆ ವಿರೋಧವಾಗಿ ಮಾಡಬೇಕಾಗಿರೋ ಎಲ್ಲ ಕೆಲಸಗಳು ಮಾಡಿಬಿಟ್ರು. ಸೊ ಅದಕ್ಕೆ ಆಮೇಲೆ ಬಂದಿರೋ ರಕ್ಷಣೆ ಏನು, ಕರ್ತನು ತಗೊಂಡು ಬಂದಿರೋ ರಕ್ಷಣೆ ಏನು, ಅದೆಲ್ಲ ಇನ್ನೂ ನಾವು ಇದೆಲ್ಲ ತಿಳ್ಕೊಂಡಿದ ಮೇಲೆ ನಾವು ಅದು ಓದಬೇಕು. ಸೊ ಈಗ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏಷಯ 8 ಮತ್ತು ಏಷಯ 9 10 ಇದೆ ಸ್ವಲ್ಪ. ಸೊ ಇವನ್ 11ರಲ್ಲಿ ಪ್ರವಾದನೆಗಳು ಏನು, ಅದು ಯಾರ ಬಗ್ಗೆ ಬರೆದಿರೋದು, ಅದೆಲ್ಲ ನಾವು ಇನ್ನು ಮುಂದಿನ ತರಗತಿಯಲ್ಲಿ ಹೇಳಿ ಹೆಂಗೆ ಈ ರಕ್ಷಣೆಗಳು ಏನೇನಾಯ್ತು ಆಮೇಲೆ ಅಂತ ಫುಲ್ ಡೀಟೇಲ್, ಯೆಹೋವ ಹುಟ್ಟೋ ತನಕ ಇಸ್ರೇಲ್ ಹೆಂಗ್ ನಡೆಸಿದ್ರು, ಇಸ್ರೇಲ್ ಅಲ್ಲಿ ದೇವ್ರಿ ತನ್ನ ಚಿತ್ತವನ್ನು ಹೆಂಗ್ ಪೂರ್ಣ ಮಾಡಿದ್ರಂತ ನಾವು ಡೀಟೇಲ್ ಆಗಿ ನೋಡೋಣ. ನಾನು ಇಷ್ಟು ಸಮಯ ಕೇಳಿರೋ ನಿಮ್ಮೆಲ್ಲರಿಗೂ ನನ್ನ ವಂದನವನ್ನು ತಿಳಿಸ್ತೇನೆ.